ಬೆಟ್ಟದಾಗೆ ಬಂದು ಮನೆಯ ಮಾಡಿ ಯುಗದಲ್ಲಿ ಬಂದೆಂತಯ್ಯ ಸಮುದ್ರದ ತಡಿ ಬಂದು ಮನೆಯ ಮಾಡಿ ನೆರೆತಿರದಲ್ಲಿ ಬಂದಿದೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಾಸ್ತ್ರಕ್ಕೆ ನಾಟಿದೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಾಸ್ತ್ರಕ್ಕೆ ನಾಟಿದೆಂತಯ್ಯ ಚನ್ನಮಲ್ಲಿ ಕಾಪಿನ ದೇವ ಕೇಳಯ್ಯ ಕೇಳಯ್ಯ ಒಂದು ಮನೆಯ ಮಾಡಿ ಮೃಗದಲ್ಲಿ ಬಂದಿದೆಂತಯ್ಯ ಶುಭಲಗ್ನವೆನ್ನಿರಯ್ಯ ಶುಭಲಗ್ನವೆನ್ನಿರಯ್ಯ ನಮ್ಮವರು ಬೆಸಗೊಂಡರೆ ರಾಶಿ ಕೂತಾರು ನಾನು ಬಂಧ ಉಂಟೆಂದು ಹೇಳಿರಯ್ಯ ಎನ್ನುವರು ಬೆಸಗೊಂಡರೆ ಚಂದ್ರಬಲ ತಾರಾಬಲ ಎಂದು ಹೇಳಿರಯ್ಯ ಅಯ್ಯ ಚಂದ್ರಬಲ ತಾರಾಬಲ ಎಂದು ಹೇಳಿರಯ್ಯ ಯಮವರು ಬೆಸಗೊಂಡರೆ ನಾಯಿನಾದಿನ ಕೆಂದಿನ ದಿನವೇ ಲೆಕ್ಕನ್ನು ಹೇಳಿರಯ್ಯ ಕುಡಲ ಸಂಗಮ ದೇವರ ಕುಡಲ ಸಂಗಮ ದೇವ ಜುಂಜ ಎಲ್ಲ ತಯಾರಾಗೈತೆ ಅಲ್ಲ ನಡಿ ಹೋಗವ ನಾನು ಬರ್ದೆ ಅದು ಹೆಂಗ್ಲ ಶುರು ಆಯ್ತದೆ ಶುರು ಮಾಡ್ಕೊಳ್ರಲ್ಲ ಶುಭವಾದ್ಯಾನ ಈಗ ನಿಮ್ ಶೌರ್ಯನ ನೀವು ತೋರಿಸ್ಕೋಬಹುದು ಶಿವ ಶಿವ ನನ್ಗೆಲ್ಲ ತಾಕತ್ತಿರೋರು ಇವರಲ್ಲಿದ್ರೆ ಅಖಾಡಕ್ಕೆ ಬನ್ನಿ ಅಖಾಡಕ್ಕೆ ಅಯ್ಯೋ ನಾನ ಅವನ ಜೊತೆ ಬೇಡ ಅಯ್ಯೋ ಅರೆಲ್ಲ ಮರ್ಗೆ ಅಯ್ಯೋ ಬೇಡ ಅಯ್ಯೋ ನನ್ನ ಬೇಡಲ್ಲ ಅಯ್ಯೋ 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 ಅಮ್ಮ ಮರ್ಗೆ आदमी कैसे ऐसा नहीं रे बाबा मर गया
ಯಾರಯ್ಯ ಇವನು? ಇನ್ಯಾರಿದ್ರು ಬಂದ್ರು? ತಾಕತ್ತಿರೋರು ಯಾರು ಇಲ್ವೇನ್ರು? ಯಾಕಿಲ್ಲ? ಶಂಕರ, ಹೋಗು. ಅವನ್ ಜೊತೆಲ ಹೋಗೋಗೆ? ಯಾರು ಬರಲ್ವೇನ್ರು? ಬಂದೇ ಬರ್ತಾನೆ. ಯಾರವನು? ನಾನೇ. ಬಾ ಬಾ. ನೀನ್ ಯಾವ ದೊಡ್ಡ ಗಂಡಸಯ್ಯ? ಇವನು ಯಾವಪ್ಪ ಇವನು? ಇವನಪ್ಪ ನಿಮ್ ಕಿರ್ಚಾಟನ. ಏ ಶಂಕರ, ನಿಂತ್ಕೊಳ್ಳಲ್ಲೇ. ಮನೆ ಒಳಗೆ ಎದ್ದೆಗಿದ್ದೆ ಇಟ್ಟಿಯ? ಅಯ್ಯೋ ಹುಚ್ಚಪ್ಪ, ಇಷ್ಟೆಲ್ಲ ಗೆದ್ ಬಂದಿರೋ ನಿನ್ಗೆ ಆರ್ತಿ ಮಾಡ್ದೆ ಹಂಗೆ ಒಳಗ್ ಕರ್ಕೊಂಡ್ ಬಿಡ್ತೀವಾ? ಅಬ್ಬಾ, ಅಷ್ಟೇನಾ? ನಾನು ಏನು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಳಿ ಕಣ್ಣು, ಬೋಳಿ ಕಣ್ಣು ಎಲ್ಲಾ ದೃಷ್ಟಿ ನೀವು ಆಣಪ್ಪ. ಬಾ ಮಗ ಒಳಿಕೆ ಬಾ. ತಟ್ಟೆಯಲ್ಲಿ ಹಾಕಬೇಡಿ, ಆ ಹುಂಡಿಯಲ್ಲಿ ಹಾಕ್ಬಿಡಿ. ಏನೇ ಆದ್ರೂ ಒಂದು ವಾರಕ್ಕೊಂದ್ಸಾರಿ ಇಲ್ಲಿ ಬಂದ್ಬಿಡ್ಬೇಕು. ನಮ್ಗಂತೂ ಬರ್ತಿದ್ರೆ ನಮ್ಗೆ ಇರಲ್ಲ. ನೋಡ್ರಿ ಏನ್ ಹೇಳ್ತೀರಾ? ದೇವಿಯಪ್ಪ ನೆನೆಸ್ಕೊಂಡಿದ್ದೆಲ್ಲ ನಡೆಯುತ್ತೆ. ತಾಯಿ ನೆನೆಸ್ಕೊಂಡ್ರೆ ಆ ಎಲ್ಲಾ ಕೆಲಸನೂ ಆಗಲ್ಲ. ಬೇಡ ಹುಂಡಿಗೆ ಹಾಕಿ ಅಂತಾರಲ್ಲ, ಇಂತ ಸಿಗೋದಿರ್ತೇನೆ. ಪುಣ್ಯಾತ್ಮ ಪುಣ್ಯಾತ್ಮ ಪೂಜಾರಿ ಅಪ್ಪ. ಪುಣ್ಯಾತ್ಮ ಗೊತ್ತಾ? ಹೌದು. ಅವ ನೀನಿಂಥದ್ದೆಲ್ಲ ನೋಡ್ಬಾರ್ದು ತಾಯಿ. ಸ್ವಾಮಿ, ಜಯ ಸಂಪತ್ತುಂಟಾಗಲಿ ಸ್ವಾಮಿ. ಕಲ್ಲು ಕರಗೋ ವ್ಯಾಳಿಯಾಗ ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಮೊನ್ನೆ ಬುಧವಾರ ಸ್ಮಶಾನದಲ್ಲಿ 3 ಜಾವ ಕಳೆದಿದ್ದೀನಿ ಸ್ವಾಮಿ. ಹಾಲಕ್ಕಿ ನುಡಿದ ನಿನ್ನ ಮನೆ ಕಾಯವಾಗೋಗ ಗಿರಾಕಿನೇ ಇಲ್ಲ ಅಂತ ನೊಣ ಹೊಳಿತಾ ಕುಂತೀವಿನಿ. ಹಾಲಕ್ಕಿ ಹಾಲಕ್ಕಿ ಓದಯ್ಯೋ, ಹಾಗನ್ನಬೇಡಿ ಸ್ವಾಮಿ. ನಿನ್ನೆ ದಿನ ಬೆಳಗಿನ ಜಾವ ಕೇಳಿದ್ದೀನಿ, ನಿಮ್ಮ ಮನೆಯ ಬಾಗಿಲಲ್ಲಿ ಲಕ್ಷ್ಮಿ ಕಾಯ್ಕೊಂಡು ಕುಂತವಳೆ. ಲಕ್ಷ್ಮಿ ಮನೆ ಬಾಗಿಲು ಕುಂತ್ರೆ ನನ್ಗೇನಯ್ಯ ಬಂದಿದ್ ಭಾಗ್ಯ? ಅವಳಿಗೂ ಗಿರಾಕಿಗಳಿಲ್ಲ ಅಂತ ಕಾಣ್ತದೆ. ನನ್ಗೆ ಗಿರಾಕಿ ಬರೋಕೆ ಏನಾದ್ರು ಉಪಾಯ ಆಯ್ತಾ? ಇವಳು ಓಂ ನಿಮ್ಮ ಮನೆ ಬಲಬಾಗಲ ಮನೆ ಸ್ವಾಮಿ. ಹೌದು. ಆಹಾ, ನಿಮ್ಮ ಮನೆ ಮುಂದೆ ಕುಂಬಾರಪ್ಪನ ಮನೆ ಇದೆ ಅಲ್ವಾ? ಹೌದು. ಅದಕ್ಕೇನೀಗ? ಅವರೇ ಸ್ವಾಮಿ ನಿಮ್ಮ ಅದೃಷ್ಟ ಲಕ್ಷ್ಮಿ. ದಿನ ಬೆಳಗಾದ್ರೆ ಮಣ್ಣು ಮೆತ್ಕೊಂಡಿರ್ತಾನೆ.
ಅವನ್ ಯಾವ ಅದೃಷ್ಟ ಲಕ್ಷ್ಮೀನಯ್ಯ? ಮಣ್ಣು ಅಂತ ಕಡಗರಸ್ಬೇಡಿ ಸ್ವಾಮಿ. ದಿನ ಬೆಳಿಗ್ಗೆದ್ದು ಆತನ ಹಣೆ ನೋಡಿ ಗಿರಾಕಿಗಳು ತಂತಾನಾಗೆ ನಿಮ್ ಮುಂದೆ ಓಡಿ ಬರ್ತಾರೆ. ಏನೋ ಬಡವ ಸ್ವಾಮಿ, ಒಂದು ಕೊಡೆ ಒಂದು ಪಂಚೆ ಗಿಂಚೆ ಇದ್ರೆ ಕೊಡಿ ಸ್ವಾಮಿ. ಅವನ ಹಣೆನೇ ನೋಡ್ತಾ ಇರ್ತೀನಿ. ಹಣ ಬಂದ ಮೇಲೆ, ಗಿರಾಕಿ ಬಂದ ಮೇಲೆ ನಿನಗೊಂದು ಪಂಚೆ ಹೊಲಿದ್ಕೊಳ್ತೀನಿ. ನಿಮ್ಮ ಧರ್ಮ ಸ್ವಾಮಿ. ಜಯತು ಜಯವಾಗಲಿ ಸ್ವಾಮಿ, ಜಯ ಸಂಪತ್ತು ಆಗಲಿ ಸ್ವಾಮಿ. ಕುಂಬಾರನ ಹಣೆ ಜೇಬು ತುಂಬಾ ಹಣ, ಕುಂಬಾರನ ಹಣೆ ಜೇಬು ತುಂಬಾ ಹಣ. ಬಾ ಬ್ರಹ್ಮರ ಪರಾಗವಿದೆ ವೈರಾಗ್ಯ ಅಬಲ ದೇವ ದೇವ ಅಬಲ ಅಮ್ಮ ಸತ್ತ. ಅಯ್ಯೋ ಅಮ್ಮ ಅಪ್ಪ ಅಮ್ಮ ನಾನ್ ನೋಡ್ದೆ. ಅಯ್ಯ ನೀನಾ ಹಿಂಗ್ಯಾಕೆ ಅಟ್ಟಿಸ್ಕೊಂಡು ಬಂದೆ? ಅಲ್ಲ, ಎಲ್ಲಿ ಒಂದು ಬೀಡಿ ತಾತ ಯಾರ್ಯಾರು ಏನೇನಾಗವ್ರೆ, ಎಲ್ಲೆಲ್ಲಿ ಸತ್ತವ್ರೆ, ಎಲ್ಲೆಲ್ಲಿ ಬದುಕವ್ರೆ, ಏನೇನಾಗವ್ರೆ, ಉದ್ಧಾರ ಆಗವ್ರ, ಹಾಳಾಗೋಗವ್ರ. ಇದು ನನ್ನ ಪರಮ ಶತ್ರುದು. ಇದು ದೊಡ್ಡ ಜಟ್ಕ ಮಲ್ಲಿಕಾರ್ಜುನ ಎಂದು ಪುಳಿಯೋಗ್ರೆ ವಾಸನೆ ಬರ್ತಾಯ್ತೆ. ಇದು ನಾರಾಯಣ ಹೆಂಗಾರಿದಿರ್ಬೇಕಲ್ಲ. ಇದೆಲ್ಲ ನಮ್ ಕುಲು ಬಾಂಧವರದ್ದು. ಅಪ್ಪ ಭಗವಂತ, ಬೆಳಗಾನದ್ದ ಕುಂಬಾರನ ಮಕ ನೋಡಿದೀನಿ. ಹೆಂಗಾದ್ರೂ ಮಾಡಿ ಆ ಬುಡ್ಬುಡ್ಕೇನು ಮಾತು ನಿಜ ಆಗೋ ಮಾಡಪ್ಪ. ದ್ಯಾವ್ರೆ ಒಂದು ಚಡ್ಡಿ ಬನ್ನಿ ಹೇಳ್ಕೊಡು. ನನ್ ಗೊತ್ತಿತ್ತು ಕನ್ನಡ ನೀ ಬಂದೇ ಬರ್ತೀಯ ಅಂತ. ಅಂಗಿಲ ಚಡ್ಡಿಲ ತೆಗೆಯ ನನಗಲ್ಲ, ಯಾರು ಯಜಮಾನ್ರಿಗೆ. ಯಜಮಾನ ಕೋತಿಗ ಕಣಯ್ಯ. ನಿಮಗ್ ಚಡ್ಡಿ ಹೇಳಿಬೇಕಾ? ನಮ್ಮ ಯಜಮಾನ್ರಿಗೆ ಹೈ ಕ್ಲಾಸ್ ಹೊಡಿಬೇಕು ನೋಡು. ಕೊನೆಗೂ ಬುಡ್ಬುಡ್ಕೆ ಹೇಳಿದ ಮಾತು ನಿಜ ಆಯ್ತು. ಕುಂಬಾರನ ಮುಖ ನೋಡಿದ್ದಕ್ಕೆ ಕೋತಿಲಾದ್ರೂ ಅಪ್ಪ ಮಾಲತಿರಾಯ. ಏನ್ ಹೊಳಿಬೇಕಪ್ಪ ನೀನ್ ಹೇಳು. ಅಳ್ತೆ ಕೊಡೋ. ಸುಳ್ಳಾರಮ್ಮ, ಹಾಪಾರಮ್ಮ. ಅಯ್ಯೋ ಯಾಕ್ಲಾ ನಿಮ್ಮ ಅಜ್ಜಿ? ಏನ್ಲಾ ಹಂಗ್ ನೋಡ್ತಿದ್ಯಾ? ಇಲ್ಲೇನ್ ಕೋತಿ ಕುಣಿತೈತಾ? ಕೋತಿ ಅಲ್ಲ ಕಣಕ್ಕೋ, ಗೊದ್ದ. ಅಕ್ಕ ಉಗ್ರಣ. ಕಲ್ಲು ಹೊಡಿತೀಯಾ? ನಾನ್ ಯಾಕೆ ಕಲ್ಲು ಹೊಡಿಲಿ? ಏನ್ ಲಾಗಣೆ? ನಮ್ಮ ಅಕ್ಕ ಕಲ್ಲೊಡದ್ಲ? ನಮ್ಮ ಅಕ್ಕ ಕಲ್ಲೊಡ್ಲಲ್ಲ, ಕಣ್ಣೊಡಿತಾಳೆ ಅಲ್ವಿನೋ ಕಡ. ಓತಿಕೆ ತಕ್ಕ ಬೇಲಿ ಸಾಕ್ಷಿ ಅಂದಾಗೆ ನೀನು ನಿನ್ ಕಪಿ ಸೈನ್ಯನೋ. ಇನ್ನೊಂದ್ಸಲ ನಮ್ ತಂಟೆಗೆ ಬಂದ್ ನೋಡು, ಮಾಡ್ತೀನಿ. ಬಂದ್ರೆ ನಮ್ಮ ಅತ್ತಿಯ ಏನ್ ಮಾಡ್ತೀನ? ಮೂಗು ಮುಂದೆಲ್ಲ ಕೊಯ್ದು ಉಪ್ಪು ಖಾರ ಹಾಕ್ತೀನಿ. ಹಾಪಿಡ್ಕೆ ಇಟ್ಟು ಬಟ್ಟೆ ಕೊಟ್ಟು ಬೆಳೆಸಿದ್ಯಾ ನೋಡ. ಬುದ್ಧಿ ಕಲ್ಸೋಕೆ ಹಿಟ್ಟು ಬಟ್ಟೆ ಕೊಟ್ಟು ಬೆಳೆಸಿರೋನೇ ಆಗ್ಬೇಕಾಗಿಲ್ಲ ಕಣೆಯಲ್ಲಿ. ಕಣೆಯಲ್ಲಿ? ಓ ಕಣೆಯಲ್ಲೇನೆ. ಯಡಿಯೂರು ಸಿದ್ದಲಿಂಗೇಶ್ವರನ ಕರುಣೆಯರ ಗಂಟ ನಮ್ಗೂ ನಿಮ್ಗೂ ಏನೇನು ಆಗಕ್ಕಿಲ್ಲ. ಅಲ್ಲ ಕಣ್ರಯ್ಯ, ಈ ಗೋಪುರ ಕಟ್ಟಿಸ್ದವ್ರು ಯಾರು? ನಮ್ ತಾತ. ಕಳಸ ಮಡಗಿಸ್ದವ್ರು ಯಾರು? ನಮ್ಮಪ್ಪ. ಕೆಳಗಡೆ ಚಪ್ಪಡಿ ಹಾಕಿಸ್ದವ್ರು ಯಾರು? ನಾನು. ಇಂಥ ಪರಂಪರೆ ನಮ್ದು. ನಮಗ್ ಗೊತ್ತಿಲ್ಲ ಒಬ್ಬದಿ ನಿಮ್ ದಾನ್ಸೂರ್ ಕರ್ಣನ್ ವಂಶ ಅಂತ. ಅಲ್ವಾ? ನಡಿ, ದಾಸೋಹ ಶುರುವಾಗೈತೆ. ಬರ್ರಪ್ಪ ಬರ್ರೋ. ಎಲ್ಲ ಇವನು ವಂಶ ನಿರ್ವಂಶಾಗ. ಇವನವನಪ್ಪ ತೋಳಂಡ ನಾಯಕ. ಎಲ್ಲ ನಂದೆ ಅಂತವನೇ. ಕೇಳೋ ಕುರಿಗಳಿರುವಾಗ ಹೇಳೋರ್ಗೇನ್ ಕಮ್ಮಿ.
ರಾಜಾದಿರಾಜ ರಾಜ ಗಂಭೀರ ರಾಜ ಮಾರ್ತಾಂಡ ಬಹುಪರ ಬಹುಪರ ರಾಜಾದಿರಾಜ ರಾಜ ಗಂಭೀರ ಬಹುಪರ ಬಹುಪರ ಕಾಟ ತಪ್ಪಲಿಲ್ವಂತ ಅಯ್ಯೋ ಕ್ಷಮಿಸ್ಬಿಡ ಏನ್ ಗೊಂಡಗೌಡ್ರು ಸ್ನಾನಕ್ಕೆ ಕೆರೆ ಕಡೆ ಗೊಂಟಂಗೈತೆ ನಾನ್ ಬಂದ್ ಬೆಂತಿತ್ಲಾ ನನ್ ಗಂಡ ಆದ್ಮೇಲೆ ಉಜ್ಜು ಅಂತೆ ಅಲ್ಲ ತಂಗೌಡ್ರಿ ಸ್ನಾನ ಮಾಡ್ಬೇಕು ಅಂತ ಒಂದ್ ಮಾತು ಹೇಳಿದ್ರೆ ಮನೇಲೆ ಅವ್ರಿಗೆ ತುಂಬಾ ಗಣಗಡ ಅಂತ ನೀರ್ ಕಾಯಿಸಿ ಉಳಿತಿದ್ದೆ ಇಲ್ಲಿ ಯಾಕೆ ಒಂದ್ ತಣ್ಣೀರಲ್ಲಿ ಒದ್ದಾಡ್ಬೇಕು ನಂಗೆ ಹೆಣ್ಮಕ್ಳು ಮೈ ಬಿಟ್ಟಿದ್ರೆ ಹೆಂಗೆಂಗೋ ಆಯ್ತದೆ ಅದ್ ಯಾಕೆ ಮುಖ ಸಂಡ್ರಸ್ಕೊಂತೀಯ ಮಾತಾಡಿದ್ರೆ ಮುಚ್ಚಿರ್ದೋಗುತ್ತಾ ಏ ನಿಂತ್ಕೋ ಮಾತಾಡಿದ್ರೆ ಹಾಳಾಗೋಗ್ಲಿ ಮುಂದೆ ನನ್ನೇನ್ ಮಾಡ್ಬೇಕು ಅಂತಿದ್ಯಾ ಯಾರು ಬೇಗ ಇಳಿಯಮ್ಮ ಕೊಡಿ ಕೊಡಿ ಹಾ ಏನಪ್ಪ ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು ಇಲ್ಲಿ ಗೋಪಾಲ್ ಮನೆ ಎಲ್ಲಿದೆ ಹೇಳ್ತೀರಾ ಗೋಪಾಲ ಓ ಮೇಸ್ಟರ್ ಗೋಪಾಲ ಸಾಬ್ ಅವ್ರಿದ್ ಮನೆ ತಾನೇ ಹೌದೌದು ಕರ್ಕೊಂಡು ಹೋಗ್ತೀನಿ ಬನ್ನಿ ತಗೋ ಬನ್ನಿ ಇದೇ ಅವ್ರ ಮನೆ ಸಾಬ್ ಒಳ್ಳೇದಪ್ಪ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಏಕೆ ಬಿಡಿ ಸಾಬ್ ಮನ್ಸಂಗೆ ಉಪಕಾರ ಮಾಡ್ತಿದ್ರೆ ಹೆಂಗೆ ಸಾಬ್ ಹೇಳ್ಕೊಡಿ अच्छा साहब मैं चलता हूँ साहब ಒಳ್ಳೆ ಸ್ವಲ್ಪ ಹಾಲಿದೆ ಕೊಡ್ತೀರಾ ಯಾರೋ ಅದು ಇನ್ಯಾರಮ್ಮ ಜಗಳ ಗಂಟಿನೇ ಅವಳೇ ಇರ್ಬೇಕು ಹಲೋ ಹಲೋ ನಾನು ಅದು ಗೌರಿ ನನ್ನ ಹೆಸರು ಶಶಿ ಅಂತ ಇಲ್ಲಿ ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀವಿ ಹಾಲ್ ಬೇಕಿತ್ತು ಸ್ವಲ್ಪ ಇದ್ರೆ ತಂದು ಕೊಡ್ತೀರಾ ಆಯ್ತು ತಂದ್ಕೊಡ್ತೀನಿ ಅವ್ವ ಹಾಲಿಟ್ಟಿದ್ಯಾ ಅಲ್ಲೇ ಒಲೆ ಮೇಲೆ ಇಟ್ಟಿದ್ದೀನಿ ನೋಡು ಇಲ್ಲೇ ರೀ ಒಂದ್ ನಿಮಿಷ ತಗೊಳ್ಳಿ ಹಾಲು ಕೇಳಿದ್ರಲ್ಲ ಎಷ್ಟು ಬೇಕಾದ್ರೂ ತಗೊಳ್ಳಿ ಹಾಲು ನನ್ನ ತಂಗಿ ಸುಮ್ಮ ಅಂತ ಹಲೋ ಅಲ್ಲ ಅಲ್ಲ ಅಯ್ಯೋ ನನ್ ಚಿನ್ನ ಶಂಕರು ಉಣ್ಣಕ್ ಬರಪ್ಪ ಬಂದೇ ಇರವ ಬಾರ್ ಮಗ ಬಿಸಿಲು ನೆತ್ತಿಗೆ ಇರ್ತಾ ಐತೆ ಇನ್ನೇಟ ತಸ್ಕೊಂಡಿರ್ತೀಯ ಬಂದೇ ಇರೋ ಅವ ಅವ ಎಲ್ಲಿದ್ಯಾವ ಇಲ್ಲೇ ಓಹೋ ಏನ್ ಬಜಾರಿ ನೀನು ಹೌದು ನಾನೇಯ ಆಹಾ ನಿಲಿಯೋದ್ ನೋಡು ಅದ್ ನಿಲ್ಲಿಟ್ಟು ನೀನ್ ಕಳ್ಸ್ಕೊ ನಾನು ಊಟ ಮಾಡ್ಬೇಕು ಅಯ್ಯ ಮಾಡು ಬೇಡ ಅಂದವ್ರು ಯಾರು ನಾನೇ ಬಡಿಸ್ತೀನಿ ಅಮ್ಮ ತಾಯಿ ನೀನ್ ಬಡ್ಸೋದ್ ಬೇಡ ಮೊದ್ಲಿಲ್ಲಿಂದ ಜಾಗ ಖಾಲಿ ಮಾಡು ಪಾಪ ಹಸ್ಕೊಂಡಿದ್ಯಲ್ಲಂತ ಊಟ ತಂದ್ರೆ ನೋಡ್ದ ನಿನ್ ಜಂಬನ ಏನು ಊಟ ನೀನ್ ತಂದ ಅತ್ತೆ ಕೊಟ್ರು ನಾನ್ ತಂದೆ ಅತ್ತೇನಾ ಹೋ ಮತ್ತೆ ನೀನ್ ನನ್ ಗಂಡ ಆದ್ಮೇಲೆ ನಿಮ್ಮವ್ವ ನಂಗ್ ಅತ್ತೆ ತಾನೆ ಇನ್ನೊಂದ್ಸಲ ಗಂಡ ನೋಡು ಅಂತೀನಿ ಏನ್ ಮಾಡ್ತೀಯ ನೀನೇ ನನ್ ಗಂಡ 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 ಮಂಡಿ ಜಗಮಂಡಿ ನೀನು ಗಂಡ ಯಾಕೆ ಅನುಮಾನನ ಹೆಂಗಿದ್ರು ನಾವಿಬ್ರು ಮದ್ವೆ ಆಗ್ತೀವಲ್ವಾ ನಿನ್ಯಾರೇ ಮದ್ವೆ ಆಗ್ತಾರೆ ಅಯ್ಯೋ ಹಂಗದ್ರ ಆಗಲ್ವಾ ಆಗೋಲ್ಲ ಆಗಲ್ವಾ ನಿಜವಾಗ್ಲೂ ಆಗಲ್ಲ ಯಾಗ ಆಗೋಲ್ಲ ಆಗ ಆಗಲ್ಲ 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 ಹಂಗಾದ್ರೆ ನಾನು ಹೋಗ್ತೀನಿ ಹೊಂಟೋಗು ನಿನ್ ಯಾರು ಹಿಡ್ಕೊಂಡ್ ಕೂತ್ಕೊಂಡವ್ರ ನಾನು ನಿಜವಾಗ್ಲೂ ಹೋಗ್ತೀನಿ ಅಮ್ಮ ತಾಯಿ ಹೋಗ್ದ ಬಾರೆ ಅಂದ್ರೆ ಬಾರೆ ಬಿಡಿ ಬಾರೆ
ಬಿಡಿ, ಮುಟ್ಬೇಡಿ. ನಾಳೆ ತಂದು ಕೊಡ್ತೀನಿ ಬಾರೆ ಚಿನ್ನ. ದಿನ ಮಾತ್ನಲ್ಲೇ ಚಿನ್ನ ಚಿನ್ನ ಅಂತ ಹೇಳಿ ಮಾತಲ್ಲೇ ಮರಳು ಮಾಡ್ತಿದ್ದೀರಲ್ಲ, ಬಿಡಿ. ಮೈ ಮೇಲೆ ಗುಲ್ಗಂಜಿಗೆ ಹಾಕದಷ್ಟು ಚಿನ್ನ ಹಾಕಕ್ಕಂತೂ ಆಗ್ಲಿಲ್ಲ. ನಿಮ್ ಯೋಗ್ಯತೆಗಿಷ್ಟು. ಅದೇ ನಾನು ತಿಪ್ಪರ್ ಕಾಯಿ ಮಂದಿ ಕಾಮಣ್ಣನ ಇಟ್ಕೊಂಡಿದ್ರೆ ನನ್ನನ್ನ ಚಿನ್ನದ ಹಾಕಿ ಮೇಲೆ ಮಲಗಿಸ್ತಿದ್ದ. ಇನ್ನೊಂದೆರಡು ದಿವಸ ತಡ್ಕೋ, ನಾನು ಮಲಗಿಸ್ತೀನಿ ಚಿನ್ನ. ನೀವೇನ್ ಮಲಗಿಸ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಇನ್ನೊಂದ್ಸಲ ನನ್ ಮೈ ಮುಟ್ಟಕ್ಕೆ ಏನಾದ್ರು ಬಂದ್ರೆ ನಾನ್ ಭದ್ರಕಾಳಿ ಆಗ್ಬಿಡ್ತೀನಿ. ನನ್ ಕತ್ತೆ ಕಾಸಿನ ಸರ ತಂದು ಹಾಕೋವರೆಗೂ ನಾನಿಲ್ಲೇ, ನೀವಲ್ಲೇ. ಕೊನೆಗೂ ಕೊನೆ ತೀರ್ಮಾನ ತಗೊಂಡ್ಬಿಟ್ಯಾ? ಗುರು ವೆಂಕಟರಮಣ, ಗೋವಿಂದ, ನೀವೇ ಕಾಪಾಡಬೇಕು. ಪೂಜಾರಪ್ಪ, ಪೂಜಾರಪ್ಪ. ಶಿವನೇ ಶಂಭಲಿಂಗ. ಸಕಳಪ್ಪ. ಭೂತಾಯಿ ಮಾತಾಯಿ ಮಾತಾಯಿ ಭೂತಾಯಿ ಗುರುವೇ ಬಸವ ಬಸವ ಶಂಭಲಿಂಗ. ಗೌಡ್ರೆ, ವಿಷಯ ಗೊತ್ತಾಯ್ತಾ? ಮೀಸ ಕುಡಿಯೋರಿಗೆ ಈಸಿಯ ಗೊತ್ತಾಗದೆ ಇರ್ತದೇನಯ್ಯ. ಅದೇನ್ ಈಸಿಯ ಹೇಳಯ್ಯ? ಆರ್ಕೆರೆಗೆ ಒಬ್ಬ ಮಂತ್ರವಾದಿ ಬಂದಿದ್ದಾನಂತೆ. ಭೂಮಿಲಿ ಮುಗಿ ತೋರಿಸ್ಕೊಟ್ನಂತೆ. ಒಂದು ಬಂಗಾರದ ಕೊರತ್ ತುಂಬ ವಜ್ರ, ವೈಢೂರ್ಯ, ಇನ್ನೂ ಏನೇನೋ ಸಿಕ್ತಂತೆ. ವಜ್ರ, ವೈಢೂರ್ಯ ಎಲ್ಲಿದ್ಯೋ? ಬೇಗ ಗಡ್ಡೆ ಸುರ್ಕೊಳ್ಳೋ, ಹೋಗೋಣ. ಆತ್ರ ಬಿದ್ರೆ ಗೋತ್ರ ಕೆಟ್ಟೋಗುತ್ತೆ ಗೌಡ್ರೆ. ಅಂದ್ರೆ ಅದಕ್ಕೆಲ್ಲ ಸ್ವಲ್ಪ ಸಮಯ ಸಂದರ್ಭ ಬೇಕು. ಅಮಾವಾಸ್ಯೆ ರಾತ್ರಿಯಲ್ಲಿ ಮಂತ್ರವಾದಿನ ಕರೆಸ್ಕೊಂಡು ಚೌಡಿ ಪೂಜೆ ಮಾಡಿ ಬಲಿ ಕೊಟ್ರೆ ನಿಧಿ ಆಯ್ತಾ ಇಲ್ವಾ ಅಂತ ಹೇಳ್ತಾನಂತೆ. ಅದಕ್ಕೆ ಸ್ವಲ್ಪ ಖರ್ಚು ವೆಚ್ಚ. ಕಾಸಿಂದ ಈ ಪ್ರಪಂಚದಲ್ಲಿ ಯಾವ ಕೆಲಸನೂ ಆಗಾಕಿಲ್ಲ ಅಲ್ವಾ? ಜಯಲಕ್ಷ್ಮಿ, ಬಂದಷ್ಟೇ ಲಾಭ. ನಂದು ಅಣ್ಣಾಯ್ತು. ಯಾಕೆ ನಿಮ್ಮಜ್ಜಿ 2 ಬಿದ್ದೈತೆ 3 ಅಂತೀಯಾ? ಸಾಕ್ ನಿಲ್ಸೆ. ಬಂಡಾಟ ಏನ ಆಡ್ದೆ ಮಂಡೆ ಬೋಳಿಸ್ಬಿಡ್ತೀನಿ ಉಸ್ಸಾರ್. ಆಯ್ತು ಬಿಡಮ್ಮ. ಹಂಗ ಬಾ ದಾರಿಗೆ. ಯಾರೋ ನನ್ನ ಕಡೆಗೆ ಹೊಡೆದಿದ್ದೆ. ನಾನೇ ಕಡೆ. ಅಯ್ಯೋ, ಗಡಿಗೆ ಹೊಡ್ಕೊಂಡ್ ಮನೆಗೆ ಹೋದ್ರೆ ನಮ್ಮ ಅವ್ವ ಬೈತಾಳೆ. ಹಿಂಗ್ ನಾನು ಏನ್ ಹೇಳಿ? ಒಳ್ಳೆ ಅಳಿ ಬಂಜಿ ತರ ಏನ್ ಯಾಕೆ ಹೇಳ್ತೀಯ? ನಮ್ಮ ಮನೆ ತವ್ವ ಇಂಥವ್ 100 ಗಡಿಗೆ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ ಹೋಗೆ ತಾತ. ಓಂ ಹೀಂ ಓಂ ಹೂಂ ಓಂ ಹೇ ಓಂ ಜಯ ದುರ್ಗಿ ಕಾಪಾಲಿ ಓಂ ಕಾಪಾಲಿ ಓಂ ಓಂ ಸ್ವಾಹ ಓಂ ಓಂ ಬಲಿಯ ಸ್ವಾಹ ಓಂ ಬಲಿಯ ಸ್ವಾಹ ಓಂ ಓಂ ಜಯ ದುರ್ಗಿ ಓಂ ರುಂಡಮಾಲಿನಿ ಓಂ ಮೈದೋರು ತಾಯೇ ಓಂ ಶಕ್ತಿ ಓಂ ಚಂಡಿ ಓಂ ಓಂ ದುರ್ಗಿಯೇ ನಮಃ ಓಂ ಕಾಪಾಲಿಕಾ ಓಂ ರುಂಡಮಾಲಿನಿ ಓಂ ದುರ್ಗಿ ಓಂ ಕಾಳಿಯೇ ನಮಃ ಓಂ ಬಲಿಯೇ ನಮಃ ಓಂ 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 ರಕ್ತದಂತ ಓಂ. ನಿಮ್ಮೂರಲ್ಲಿ ಮಾರಮ್ಮನ ಗುಡಿ ಇದೆಯಾ? ಆಯ್ತು ಬುದ್ಧಿ. ಆ ಗುಡಿ ಬಾಗಿಲು ದಕ್ಷಿಣ ದಿಕ್ಕಿಗಿದೆಯಾ? ಹೌದು ಬುದ್ಧಿ, ಹೌದು. ಆ ಮಾರಮ್ಮನ ವಿಗ್ರಹದ ತಳಪಾಯದಲ್ಲಿ 5 ಅಡಿ ಆಳದಲ್ಲಿ ಮಧ್ಯೆ ಗುಪ್ತ ನಿಧಿ ಇದೆ. ಇಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಬುದ್ಧಿ. ಈಗಲೇ ಅಲ್ಲಿಗೆ ಹೋಗಿ ಬಾಚ್ಕೊಂಡ್ ಬಂದ್ಬಿಡ್ತೀನಿ. ಮುಟ್ಟಾಳ ಹಾಗೆ ಮುಟ್ಟಿದರೆ ತಲೆ ಸಿಡಿದು ಹೋಗುತ್ತದೆ. ಓಂ ಚಂಡಿ ಓಂ ಕಾಳಿಕಾ ಓಂ ರುಂಡಮಾಲಿನಿ ಹೋಮದ ಮಧ್ಯೆ ಕದಲಬಾರದು. ಓಂ ಓಂ ಚಂಡಿ ಚಾಮುಂಡಿ ರುಂಡಮಾಲಿನಿ ಓಂ ಮೈದೋರು ತಾಯೇ ಮೈದೋರು ಜೈ ಚಾಮುಂಡಿ ತೋರಿಸು. ಗುಪ್ತ ನಿಧಿಯನ್ನು ತೋರಿಸು. ಅಂತರಾಳದಲ್ಲಿರುವ ಗುಪ್ತ ನಿಧಿಯನ್ನು ತೋರಿಸು. ಕಾಣಿಸ್ತಾ ಇದೆ. ವಜ್ರ, ವೈಢೂರ್ಯ, ಕನಕಾಭರಣ,
ಇವೆಲ್ಲ ಕೈವಶ ಆಗಬೇಕಾದ್ರೆ ಆಕೆಯ ರಕ್ತ ದಾಹ ಇಂಗಿಸಲು ಬಲಿಯಾಗಬೇಕು. ಬಲಿ ತಾನೆ ಕೊಟ್ರಾತು ಬಿಡಿ, ಕುರಿನೋ ಕೋಳಿನೋ ಅವಿವೇಕಿ, ಆಕೆಗೆ ಅವೆಲ್ಲ ಬೇಕಿಲ್ಲ. ಆಕೆಗೆ ಶಿಶುವಿನ ರಕ್ತ ಬೇಕು. ಅದು ಹೆಣ್ಣು ಶಿಶುವಾಗಿರಬೇಕು. ಹುಟ್ಟಿದ 1 ವಾರದೊಳಗಾಗಿ ಆ ಶಿಶುವಿನ ಬಲಿಯಾಗಲೇಬೇಕು. ಎಲ್ಲರೂ ಉಂಟ? ಏ ಪುಕ್ಕಲ್ರ, ಆಗಿದ್ಮೇಲೆ ಚೌಡಿನ ಯಾಕೋ ಕರೆಸ್ಬೇಕಾಗಿತ್ತು? ಅದು ಹುಚ್ಚರಾಯಿ. ಆ ನಿಧಿ ಸಾಮಾನ್ಯವಾದದ್ದಲ್ಲ. ಅಲ್ಲೊಂದು ಮಣಿ ಸರ ಇದೆ. ಆ ಮಣಿ ಸರ ಕೊರಳಲ್ಲಿ ಹಾಕೊಂಡ ಮೇಲೆ ಹೆಣ್ಣು, ಹೊನ್ನು, ಆರೋಗ್ಯ ಹಾಗೂ ನೀನು ಬಯಸಿದ್ದೆಲ್ಲ ಪೂರೈಸುತ್ತೆ. ಇದೆಲ್ಲ ನಿನಗೆ ಸಿಗಬೇಕಾದ್ರೆ ಹೆಣ್ಣು ಶಿಶುವಿನ ಬಲಿ ಆಗ್ಲೇಬೇಕು. ಅದನ್ನು ಕೊಡೋ ತಾಕತ್ತು ನಿನಗಿದೆಯಾ? ಸುಮ್ಮನೆ ಆಯ್ತು ಬುದ್ಧಿ. ಶಹಬಾಸ್. ಮಂತ್ರವಾದಿಗಳು ನಮ್ದೊಂದು ಸಣ್ಣ ಕಾಣಿಕೆ ಸ್ವೀಕಾರ ಮಾಡ್ಬೇಕ್ರ. ಗುರುವಿ ಅಡ್ಡ ಬೀಳಿ. ಗುರುವೇ ಬೂದಿ ಬಸವ, ಗುರುವೇ ಶಿವನೇ ಶಿವಲಿಂಗೇಶ್ವರ. ಒಂದು ವಿಷಯ. ಏನ್ ತುಷಾರಪ್ಪ? ನಿನ್ನೆ ರಾತ್ರಿ ನಡೆದ ಘಟನೆನ ನೆನೆಸ್ಕೊಂಡ್ರೆ ಕಳ್ಳಾಗೆ ಚೂರಿ ಆಗ್ತಂಗ ಆಯ್ತದೆ. 1 ಗುಡಿಸಲು 1 ಬಣವೆ ಸುಟ್ಟಿದ್ದಿದ್ರೆ ಏನೋ ಆ ಚಾತುರ್ಯದಿಂದ ಆಯ್ತು ಅಂತ ತಿಳ್ಕೋಬಹುದಾಗಿತ್ತು. ಆದ್ರೆ 10 ಗುಡಿಸಲು 8 ಬಣವೆ ಸುಟ್ಟೈತೆ ಅಂದ್ರೆ ಇದು ನರ ಮನಸ್ಸರ ಕೆಲಸ ಅಲ್ಲ ಕಣ್ರಪ್ಪ. ಆ ದ್ಯಾವ್ರೇ ನಮ್ಮ ಮೇಲೆ ಉರಿಗಣ್ಣು ಬಿಟ್ಟವನೇ ಅಂತ ಕಾಣ್ತದೆ. ಇದಕ್ಕೆಲ್ಲ ನಮ್ಗೆ ಉಳಿದಿರೋದು ಒಂದೇ ದಾರಿ. ಊರ್ ಮಾರಮ್ಮಂತ ಹೋಗ್ಬಿಟ್ಟು ಯಾಕವ್ವ ನನ್ಗೆ ಹಿಂಗ್ ಮಾಡ್ಬಿಟ್ಟೆ ಅಂತ ಕೇಳ್ಬಿಡೋದು. ನಡೀರಪ್ಪ, ನಡೀರಪ್ಪ, ನಡೀರಿ, ನಡೀರಿ. ಹೋಗ್ರಲ್ಲ, ಅವ್ವ ಮೈ ಮೇಲೆ ಬಂದವಳೆ. ಹೋಗ್ರಲ್ಲ, ತಟ್ಟಿ ಇಸ್ಕೊಂಡು ಬೇಗ ಸೊಪ್ಪು ಕೊಡ್ರು. ಮಾತಾಯಿ ಜಗತ್ತಿರಣಿ, ನಮ್ಮೂರ್ನ ಕಾಪಾಡವ, ಜನಗಳನ್ನ ಕಾಪಾಡವ. ಅವ ತಾಯಿ, ನಾವೀಗ ಏನ್ ಮಾಡ್ಬೇಕು ಹೇಳವ? ಅಪ್ಪಡೆ ಕೊಡವ ತಾಯಿ. ತಾಯಿ ದಾಹ ಇಂತ ಇಲ್ಲ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದೈತೆ. ಕಾಲಕ್ಕೆ ತಪ್ಪಂಗೆ ಕುರಿ ಕೋಳಿ ಬಲಿನ ಕೊಡ್ತೇವೆ ಇದೀವಲ್ಲ ತಾಯಿ. ನೀವು ಕೊಡೋ ಕುರಿ ಕೋಳಿ ಸಾಕಾಗ್ತಿಲ್ಲ, ನಂಗ್ ಮನುಷ್ಯ ರಕ್ತ ಬೇಕು. ಮಾರವ, ನಾವೇನವ ಕೆಪ್ ಮಾಡಿದೀವಿ? ನಾವ್ ನಿಮ್ ಮಕ್ಳಲ್ವೇನವ? ನಮ್ಮ ಹೊಟ್ಟೆ ಯಾಕವ ಉರಿಸ್ತೀಯ? ಶಾಂತಿ ತಗೊಳವ, ಶಾಂತಿ. ಬೇಕೇ ಬೇಕು. 3 ಹೆಣ್ಣು ಶಿಶುಗಳ ಎಳೆ ರಕ್ತ ಬೇಕೇ ಬೇಕು. ಏನು ಯಾರು ಕೊಡದೆ ಹೋದ್ರೆ ನನ್ ಮಾತು ಕೇಳೋ. ಪೂಜಾರಪ್ಪ, ನಾಟ್ಕಾಡ್ತಾ ಇದ್ಯಾ? ಬೇರೆಲ್ಲ ಮೈ ಮೇಲೆ ಬರ್ತಾ ಇಲ್ಲ ಬಲಿ ಕೇಳತ್ತಾ? ನಿಲ್ಲಿಸ್ಲಿಲ್ಲ ಅಂದ್ರೆ ಅವನು ನಾಟಕ ಅಂದ್ರೂ ಈ ನಾಟಕ ನಿಲ್ಸಿದ್ರೆ ಬದುಕೋತ್ಯ, ಇಲ್ಲ ಅಂದ್ರೆ ಬಯ ಮಾತ್ರ ನಿನ್ ರಕ್ತಾನೇ ಇಳ್ಕೊಂಡ್ಬಿಡ್ತೀನಿ.
ಶಂಕರ ಅವ ನನ್ ಕಂದ ಅವ್ನು ಏನು ಅರಿದ ಹೇಳ ಕಂದ ಕಣವ ನಿನ್ ಪಾದ ಕಟ್ಬೀಳ್ತೀನಿ ಅವ್ನು ತಪ್ಪು ಮೊಟ್ಟೆಗಾಕಳವ ತಪ್ಪು ಮೊಟ್ಟೆಗಾಕಳವ ತಪ್ಪು ಮೊಟ್ಟೆಗಾಕ ತಾಯಿ ತಾಯಿ ಭಕ್ತಿ ಸೀತಾರಾಮ ತಾಯಿ ಇಲ್ಲಿ ನೆರೆದಿರೋರಲ್ಲ ಪೂಜಾರಪ್ಪನ ಬಾಯಿಂದ ಬಂದ ಮಾತನ್ನ ಕೇಳಿದಿರಿ. ಅಮ್ಮ ಹೇಳ್ದಂಗೆ ಅವಳ ಮಾತನ್ನ ಕೇಳ್ಕೊಂಡು ಊರ್ ಒಳ್ಳೇದಾಗೋದಕ್ಕೋಸ್ಕರ 3 ಹೆಣ್ಣು ಸೀಸೆಗಳನ್ನ ಬಲಿ ಕೊಡ್ತೀರಾ, ಇಲ್ಲ ಅಮ್ಮನ ಪಾಪಕ್ಕೆ ತುತ್ತಾಗಿ ಸತ್ತೋಯ್ತೀರಾ? ವಿಚಾರ ಮಾಡ್ರಪ್ಪ. ಸಾಕ್ ನಿಲ್ಲಿಸ್ರಿ ನಿಮ್ ಮಾತನ್ನ. ಬಲಿ ಅಂತ ಬಲಿ ಯಾವ ದೇವರಿಗೆ ಬಲಿ ಕೆಡತ್ತೆ? ಆ ಪೂಜಾರಿಗೆ ಎಲ್ಲೋ ತಲೆ ಕೆಟ್ಟಿದೆ, ತಗೊಂಡಾಗ ಆಸ್ಪತ್ರೆಗೆ ಸೇರಿಸಿ. ಅಷ್ಟಲ್ಲ ಬಾಯಿನ. ಅಮ್ಮನ ಮುಂದೆ ನಿನ್ಗೆ ಎಷ್ಟ ಪೊಗರು. ಅಮ್ಮನ ಸತ್ಯ ನಿನ್ಗೇನ ಗೊತ್ತೈತೆ? ಬಾ ನಿಂಗಮ್ಮ, ನನ್ ಮಗನಿಗೆ ವರ್ಷ ಬುದ್ಧಿ ಹೇಳು. ಉಸಿರು ಬಿಟ್ಟ ನೋಡ್ಕೊ. ದೇವ್ರು ದಿನ್ರು ಅಂದ್ರೆ ಒಂದ್ ಸ್ವಲ್ಪ ಭಯ ಭಕ್ತಿ ಇಟ್ಕೊಳ್ಳೋ. ಭಯ ಭಕ್ತಿ ಬೇಡ ಅಂತ ಹೇಳಿಲ್ಲ ಕಣವ, ಆದ್ರೆ ಏನಾರು ಮಾಡ್ಕೊಂಡು ಹಾಳಾಗ ಹೋಗಿ. ಶಂಕರ ಶಂಕರ ಅಯ್ಯೋ ಶಂಕರ ಹೋಗ್ಲೇ ಬಿಡಿ. ಅವ್ವ ತಾನಾಗೆ ಬುದ್ಧಿ ಕಲಿಸ್ತಾಳೆ ಅವನಿಗೆ. ಈಗ ನಾವು ಅಮ್ಮನ ಕೋಪಕ್ಕೆ ತುತ್ತಾಗಬಾರ್ದು. ಅವ್ವ ಹೆಣ್ಸಿಸುನ್ನೇ ಬಲಿ ಯಾಕೆ ಹೇಳ್ತಾವಳೆ ಅಂದ್ರೆ, ಮುಂದೆ ಅವರು ಬೆಳೆದು ದೊಡ್ಡವರಾಗ್ಬಿಟ್ರೆ ಮದ್ವೆ ಮಾಡ್ಬೇಕಾಯ್ತದೆ, ಖರ್ಚು ಬಹಳ ಬರ್ತದೆ ಅಂತೇಳಿ ಹೆಣ್ಣು ಶಿಸುನೇ ಬಲಿ ಕೇಳ್ತಾವಳೆ ಅವ್ವ. ಬಿಡಿ, ವಂಶ ಉದ್ಧಾರ ಮಾಡಕ್ಕೆ ಗಂಡು ಮಕ್ಳು ಇಲ್ಲವ್ರೆ. ಏನಂತೀರಪ್ಪ? ಸಾಧ್ಯ ಇಲ್ಲ. ನಾಳೆ ಮಾರಮ್ಮ ಇನ್ನೂ ಏನೇನೋ ಕೇಳ್ತಾಳೆ, ಅದನ್ನೆಲ್ಲ ಕೊಡಕಾತ? ನಿನ್ನ ಮಾತು ನಿಜ ಶಂಕರ. ನಮ್ಮ ಜನರ ತಲೆಯಲ್ಲಿ ತುಂಬಿರೋ ಮೂಢನಂಬಿಕೆನ ಮೊದಲು ತೊಲಗಿಸಬೇಕು. ಅದು ನಿನ್ನಂತ ಯುವಕರು ಮುಂದೆ ಬಂದ್ರೆ ಮಾತ್ರ ಸಾಧ್ಯ. ಅಪ್ಪ, ಇವ್ರೊಬ್ರಿಂದ ಆ ಕೆಲಸ ಸಾಧ್ಯನಾ? ಹೌದಮ್ಮ, ಇವತ್ತು ಒಬ್ಬರಿಂದ ಶುರುವಾದ್ರೆ ನಾಳೆ 10 ಜನ ಸೇರ್ತಾರೆ. ಆದ್ರೆ ಆ ಕೆಲಸ ಶುರು ಮಾಡಕ್ಕೊಬ್ರು ಬೇಕೇ ಬೇಕು. ಆ ಕೆಲಸನ ಇವತ್ತು ಶಂಕರ ಮಾಡ್ತಾನೆ ಅಷ್ಟೇ. ಹಾಗಾದ್ರೆ ಏನ್ ಮಾಡ್ಬೇಕು ಮಿಸ್ಟ್ರಿ? ನಾವೀಗ ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು ಶಂಕರ. ಈ ಮೌಢ್ಯದ ಮತ್ತು ತುಂಬಿರೋ ಜನಗಳಿಗೆ ನಾವು ಏನೇ ಹೇಳಿದ್ರೂ ತಲೆಗೋಗಲ್ಲ. ಇದನ್ನ ಸರ್ಕಾರಕ್ಕೆ ತಿಳಿಸೋಣ. ನಿಮ್ ಮಾತು ನಿಜ ಸರ್. ನಾನು ಇವತ್ತೇ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀನಿ. ನಾವು ಪೊಲೀಸರ ಬಳಿಗೆ ಹೋಗೋಕ್ ಮುಂಚೆ ಗಟ್ಟಿಯಾದ ಸಾಕ್ಷ್ಯ ಆಧಾರ ಇರಬೇಕು. ಏನೊಳ್ಳೆ ದನ ನುಗ್ದಾಗ ನುಗ್ ಬರ್ತೀಯಲ್ಲ, ಕಣ್ ಕಾಣಕ್ಕಿಲ್ವಾ? ಎಲ್ಲಿಟ್ಟಿದೆ ನಿನ್ ಕಣ್ಣ? ಒಳ್ಳೆ ಗೂಳಿ ಬಂದಾಗ ಬಂದ್ಬಿಟ್ಲು. ಅತ್ತಿನಾರು ಹೊಡಿಲಿ ಹೊಡಿಲಿ. ಅಯ್ಯೋ, ಮೈಲಾರ ಸುತ್ತಿ ಮೈಸೂರ್ಗೆ ಹೋದ್ರಂತೆ, ಹಂಗಾಯ್ತು. ನೀನ್ ನನಗ್ ಬರ್ದಿರೋ ಈ ಪ್ರೀತಿ ಪತ್ರನ ನೀನ್ ಕೆಂಪು ಡಬ್ಬಕ್ಕೆ ಹಾಕೋದು ಯಾವಾಗ? ಆ ಪೋಸ್ಟ್ ನಪ್ಪ ನನಗ್ ತಂದ್ಕೊಡೋದು ಯಾವಾಗ? ನಾನು ಅದನ್ನ ಓದೋದು ಯಾವಾಗ? ಅದಕ್ಕೆ ಇದನ್ನ ನನ್ನ ಹತ್ರನೇ ಮಾಡಿಕೊಂಡಿರ್ತೀನಿ. ಏನೇನೇನೇನು? ನಾನು ನಿನ್ಗೆ ಪ್ರೇಮ ಪತ್ರ ಬರೆಯೋದಾ? ನಿನ್ಗಲ್ಲ, ಹೊಡಿಲಿ. ನನ್ ಪೇಟೆ ಸ್ನೇಹಿತಂಗ್ ಬರ್ದಿರೋ ಕಾಗದ. ಹಂಗ? ಏ ಶಂಕರ, ನೀನ್ ನನ್ಗೆ ಯಾವಾಗ್ಲೂ ಪತ್ರ ಬರೆಯೋ? ನಿನ್ನ ಮೂತಿಗೆ ಕರಿ ಕಾಗೆ ಬೆಳಗಾಗಿ ಕಲ್ಲು ಬಸವ ಗುಟ್ರಾಕತ್ತೆ ನೋಡು, ಆವಾಗ ನಿನಗ್ ಕಾಗದ. ನಿನ್ ಮುಗಿದಷ್ಟು ಈ ಕಪಿ ಸೈನ್ಯದ ಜೊತೆ ಎಲ್ಲಾರು ಕುಣಿತಾ ಬಿದ್ದಿರೋ. ಹೋಗಲೇ ಕಾಗದ ಅಂತ ಕಾಗದ. ಇದ್ಯಾಕೆ ಗೌರಿ ಇವತ್ ಮಾತಾಡ್ತಾ ಇಲ್ಲ? ಯಾರ ಮೇಲಾದ್ರೂ ಸಿಟ್ಟು ಬಂದೈತಾ? ಸಿಟ್ಟು ಬರ್ದೆ ಇನ್ನೇನು? ಆ ಚಿತ್ರಾಂಗಿನಿ ನಮ್ಮೂರ ಕಾಲಿಟಾಗ್ನಿಂದ ಒಳ್ಳೆ ಹುಡುಗರೆಲ್ಲ ಎಕ್ಕುಟ್ಟೋದು ಅಲ್ಲ ಕಣೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕಾಯ್ತದ? ಯಾರೇ ಆ ಚಿತ್ರಾಂಗಿನಿ? ಇನ್ಯಾರು? ನಿಮ್ ಮನೆ ಎದುರುಗಡೆನೆ ಇಟ್ಕೊಂಡಿದೀಯಲ್ಲ, ಅವಳ ಹೆಸರು ಹೇಳಕ್ಕೂ ನಂಗೆ ನಾಚಿಕೆ ಆಯ್ತದೆ. ಬುಡ್ ನನ್ ತಾಯಿ. ಓ ಶಶಿನಾ? ಅವಳೇನ್ ಮಾಡಿದ್ಲು? ಏನ್ ಮಾಡಿದ್ಲಾ? ಅಯ್ಯೋ 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 ಅಲ್ಲ ಕಣೆ ಸುಮ್ಮ, ಅದೇನು ಬಿಂಕ, ಅದೇನು ವಯ್ಯಾರ? ಇವಳು ಹಾಳಾಗೋಗ್ಲಿ ಕಣೆ. ನಿಮ್ಮ ಅಣ್ಣನ ಅವಳಿಗೆ ಮರಳಾಗವನಂತೆ. ಅದೇನು ಮೋಡಿ ಮಾಡೋಳು, ನಾನ್ ಬೇರೆ ಕಾಣೆ ಕಣವ. ಅದೇ ನನ್ ನೋಡ್ಲಿ ಉರಿದು ಬೀಳ್ತಾನೆ, ಸಿಡಿದು ಕುಣಿತಾನೆ. ಇದೆಲ್ಲ ಎಷ್ಟು ದಿನ ನಡೀತೈತೆ ನಂಗೆ ಗೊತ್ತಿಲ್ವಾ? ನಾನ್ ನೋಡಕ್ಕಿಲ್ವಾ? ನಡಿಲಿ. ಅಯ್ಯೋ ನಿಂಗ್ ಗೊತ್ತಿಲ್ವಾ? ಅವ್ನ್ ಮೊದ್ಲೇ ಸಿಡುಕ, ಆದ್ರೆ ಮನಸ್ನಾಗ ವಿಷ ಇಲ್ಲ ಬಿಡು. ಅದೇ ನಂಗ್ ಗೊತ್ತಿಲ್ವಾ ಬಿಡು. ಅದಕ್ಕೆ ಅವನ್ ಕಂಡ್ರೆ ನಂಗೂನು ಆಗೋ. ಅಣ್ಣ ಬಟ್ಟೆ ಕೂಡ ಒಗ್ದಾಕ್ತೀನಿ. ಬೇಡ ಕಣಮ್ಮ, ಅವ್ ಒಣಗೋ ತನಕ ಕಾಯಕ್ಕಿಲ್ಲ.
ಏನ್ ಬಿಸ್ಲಲ್ವಾ? ಏನು ಸುಮ, ನನ್ನ ಕರೀದೆ ಬಂದ್ಬಿಟ್ಟಿದ್ಯಾ? ಗೌರಿ ಬಂದ್ ಕರೆದ್ರು, ಅದಕ್ಕೆ ಬಂದ್ಬಿಟ್ಟೆ. ಸರಿ ಬಿಡು. ಶಂಕರಣ, ಶಶಿ ನೀರು ಬಿದ್ಬಿಟ್ಟು ಶಂಕರಣ. ಹೆದರ್ಕೋಬೇಡ ಶಶಿ. ಮಾನ್ಗಿತಾಳೆ, ಮಾಡ್ತೀನಿ ನಿಂಗೆ. ಅಯ್ಯೋ 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 ಅಯ್ಯೋ, ಏನೇನು ಮಾನ ಮರ್ಯಾದೆ ಆಯ್ತಾ ನಿಮ್ಗೆ? ಸಂಜೆ ಗಂಟ ಹಿಂಗೆ ನಿಂತಿದ್ಯಾ? ಅಯ್ಯೋ, ಚಿತ್ರಪುಟ್ಟಿ ಬಿಡೆ ಕೈನ ನನ್ ಮುಂದೆ ಕೈ ಇಟ್ಕೋತೀಯಾ? ಏ ಶಂಕರ, ನಿಂಗೆ ಮರ್ಯಾದೆ ಇಲ್ವಾ? ಬೇರೆ ಹುಡುಗಿ ಕೈ ಮುಟ್ತೀಯಲ್ಲ. ಏ ನಿಧಾನ ಕುತ್ಕೊಳ್ಳೋ, ಕೆಳಗಡೆ ಬಿದ್ದೋಗ್ಬಿಡ್ತೀಯಾ? ಅಕ್ಕ ಅಕ್ಕ ಕುಂಟೆ ಬಿಲ್ಲೆ ಆಡೋಣ. ಲಗೋರಿ ಲವ್, ಯಾಕೋ ಸುಮ್ನೆ ಹೊಡ್ಕೋತೀರಾ? ನಮ್ಮ ಯೋಚನೆ ನಮ್ಗೆ ಅಂದ್ರೆ ಆಟ ಅಂತ ಆಟ. ಏನ್ವಾ ಮಾಡೋದ್ ಗೊಣ್ಣೆ, ಆ ಶಂಕರ ನನ್ ಲೆಕ್ಕಕ್ಕೆ ತಗಂತ ಇಲ್ಲ. ಆ ಸುಪ್ಲಾ ತಿನ್ಕಂಡ್ರೆ ತಾರ್ ಪಡ್ಕೊಂಡ್ ಮಾತಾಡ್ತಾನೆ. ಅಕ್ಕ, ನನ್ಗೊಂದು ಅನುಮಾನ. ಆ ಶಂಕರಣ್ಣ ಶಶಿ ಬಟ್ಟೆ ಗಿಟ್ಟೆ ನೋಡೋನಾದ್ರೂ ಮರಳಾಗೋಣ ಅಂತ. ಹಂಗಂದ್ರೆ ಅದೇ ಮುಂಡಿ ಮೇಲೆ ಲಂಗ ಹಾಕೊಂಡು ಈ ಕಡೆಯಿಂದ ನೋಡಿದ್ರೆ ಆ ಕಡೆಯಿಂದ ಕಾಣಂಗೆ ಗಾಜಿನ ತರ ಬಟ್ಟೆ ಹಾಕೊಂಡಿರೋದ್ರಿಂದ ಏನಾದ್ರೂ ಹಂಗಂತ ಎಲ್ಲ ಗೊಮ್ಮೆ. ಹೂ ಕನಕ, ನೀನು ಅವಳಂಗೆ ಬಟ್ಟೆ ಹಾಕೊಂಡ್ರೆ ಶಂಕರಣ್ಣ ಜಾರ್ ಬಿದ್ದೋಯ್ತಾನೆ. ಅಂತ ಬಟ್ಟೆ ನಂತವೆಲ್ಲೈತೆ? ನಮ್ಮ ಅಪ್ಪನ್ ತಕ್ಕೊಡು ಅಂತ ಕೇಳಿದ್ರೆ ಬಾರ್ಕೊಂಡ್ ತಗೊಂತಾನಷ್ಟೇ. ಗೌಡ್ರನ್ನ ಯಾಕೆ ಕೇಳ್ಬೇಕು? ನಿನ್ಗಂತ ಬಟ್ಟೆ ತಂದ್ಕೊಟ್ಟೆ, ಹಾಕೋತ್ಯಾ? ಹುಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕಾರಂಡಿ. ನಾವಿಂದ ಊರಿನಲ್ಲಿ ನೀರ್ಗಿಷ್ಟು ತೊಂದರೆನೇ ಇರ್ಲಿಲ್ಲ. ಹೌದಾ? ಬದುಕಿದ್ದು ಜಟಕ ಟೀಪಿ ಕಾರ್ಡ್ ಹಾಕಿದ್ಯೇನೆ? ನಾನು ಆಫ್ ಮಾಡಿದ್ವಲ್ಲ. ಅಯ್ಯೋ ಬೆಕ್ಕು, ಬಾ. ನೀರ್ ತರೋಷ್ಟ್ರಲ್ಲಿ ಸಾಕಾಗೋಯ್ತಪ್ಪ. ಅಬ್ಬಾ, ಹೊರಡ್ತೀನಿ. ಕೂತ್ಕೊಳ್ಳೆ, ಹೋಗುವಂತೆ. ಇಲ್ಲ ಶಶಿ, ಅವ್ವ ಕಾಯ್ತಾ ಇರ್ತಾಳೆ. ಇರು, ನಾನು ಬರ್ತೀನಿ. ನಾ ಕೆಟ್ಟೆ, ನಮ್ ಗೌಡ್ರ ಮಗಳು ಗೌರಲ್ಲ. ಅಯ್ಯೋ ಅಯ್ಯೋ ಶಿವನೇ, ಇದೇನವ ಇವಳು ಅವತಾರ? ನಾನ್ ನೋಡ್ ನಾನೇ ನಮ್ ಕಾಲ್ದಾಗೆಲ್ಲ ಇದಿರ್ಲಿಲ್ಲ ಕಣವ. ಮುತ್ತು ಬರಕ ಇಲ್ಲ ಇಲ್ಲ. ಶಂಕರ ನೋಡ್ಕೊಂಡೋಗು. ಯಾರ್ರಿ, ಇಳಿರಿ ಇಳಿರಿ, ನಿಮ್ಮೂರ್ ಬಂತು, ಇಳಿರಿ. ಬೇಗ 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 ಇಳಿಬೇಕು. ತಗೊಳಮ್ಮ. ತಗೊಳ್ಳಿ ಸರ್. ತಗೊಮ್ಮ ಬನ್ನಿ, ತಗೊಳ್ಳಿ ತಗೊಳ್ಳಿ. ಯಾರು? ಹಿರೇಹಳ್ಳಿ ಭೈರಪ್ಪನ ದೊಡ್ಡ ಜಟ್ಕ ಹತ್ತಿ. ರೇ ಸ್ವಾಮಿ, ರೇ ಸ್ವಾಮಿ, ಸ್ವಾಮಿ, ಊರ್ಗೌಡ್ರ ಮನೆ ತೋರಿಸ್ತೀರಾ? ನನಗೆ ಗೌಡ್ರ ಕಂಡ್ರೆ ಆಗಲ್ಲ. ಗೌಡ್ರೇನು ಅವ್ರ ಕರೆಯವರು ಆಯ್ಕಿಲ್ಲ. ನಾನು ಅವ್ರ ಮನೆ ತೋರ್ಸಕ್ ಆಯ್ಕಿಲ್ಲ. ಬೇರೆಯವ್ರನ್ನ ಕೇಳ್ಕೋಗಿ. ಊರು ಹೊಸಬ್ರು ಅಂತ ಕಾಣುತ್ತೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪರಮೇಶ್ ಅಂತ, ಫೋಟೋಗ್ರಾಫರ್. ಏನಾಗ್ಬೇಕಾಗಿತ್ತು?
ಏನೋ ಉದ್ಯೋಗ ಹುಡ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಆಶ್ರಯ ಬೇಕಾಗಿತ್ತು. ಕೊಡ್ಸೋಣಂತೆ ಬಿಡಿ, ನಾವಿಲ್ವೇ? ನಾವಿರೋದೇ ಅದಕ್ಕೆ. ನಮ್ ಗೌಡ್ರು ಇದ್ರೊಳಗೆಲ್ಲ ಏನಪ್ಪ ಏನ್ ಸ್ವಾಮಿ? ಇವರು ನಮ್ ಪೈಕಿ ಗೌಡ್ರು ಖಾಸಾ ಬಂಗ್ಲೆ ಕರ್ಕೊಂಡು ಹೋಗು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪರಮೇಶಿ ಅಂತ, ಫೋಟೋಗ್ರಾಫರ್. ಬರ್ತೀನಿ. ಹೊರಟೆ ಹೋದ್ನಲ್ಲಪ್ಪ. ಇವನು ಪರಮೇಶಿನೇ ಆದ್ರೆ ಅವಳು ಪಾರ್ವತಿನೇ ಇರಬೇಕು. ಅಯ್ಯೋ, ಏನಪ್ಪದು ಡಬ್ಬಿ? ಆಹಾ, ಚೇನು. ನಾನ್ ನೋಡ್ಬಿಟ್ಟೆ. ಕಟ್ಕೊಂಡಿದ್ದ ದಿವಸದಿಂದ ನೋಡ್ತಾ ಇದ್ದೀನಿ. ಇದೇ ಈರುಳ್ಳಿ, ಅದೇ ಉಪ್ಪಿಟ್ಟು. ದಿವಸಕ್ಕೆ 10 ರೂಪಾಯಿ ಸಂಪಾದನೆ ಇಲ್ಲ. ಈ ಊರಲ್ಲಿ ಇದ್ದೇನ್ ಪ್ರಯೋಜನ ಅಂತ. ಇರೋ ಇಬ್ರಿಗೆ ಹೊಟ್ಟೆ ತುಂಬಕ್ಕಾಗ್ತಾ ಇಲ್ಲ. ಅಂತದ್ರಲ್ಲಿ ಇದ್ ಬೇರೆ ಬಂತು. ಎಲ್ಲ ನನ್ನ ಹಣೆ ಬರ. ಮಂಜು, ನಮ್ಮ ಕಷ್ಟಗಳೆಲ್ಲ ಕರಗೋ ಕಾಲ ಬಂದಿದೆ. ಅಂದ್ರೆ ದೇವ್ರು ಕಣ್ಬಿಟ್ಟಿದ್ದಾನೆ. ಕಂಡ್ಬಿಟ್ಟು ಇದನ್ ಕೊಟ್ನಾ? ಹಾಗಲ್ಲ ಮಂಜು, ಇಷ್ಟೇ ಅಲ್ಲ, ಇದು ಆರಂಭ ಅಷ್ಟೇ. ಇನ್ನು ಮುಂದೆ ನಾನು, ನೀನು, ನಮ್ಗೆ ಹುಟ್ಟೋ ಮಗು ಎಲ್ರು ಜೀವನ ಪರ್ಯಂತ ಸಂತೋಷವಾಗಿರ್ಬಹುದು. ಇದ್ರಿಂದನಾ? ಹೋಗ್ಲಿ, ಇದನ್ನೆಲ್ಲಿಂದ ತಂದ್ರಿ? ತಂದೆ ಬಿಡಿಯಪ್ಪ, ನಾಚಿಕೆ ಆಗುತ್ತೆ. ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯ ನಾದವು ಹಾಡಾಗುವುದು, ಸಜ್ಜಿಗೆ ಸಿಹಿಯ ಲಜ್ಜೆಯು ನಿನ್ನ ಮನೆ ಮಾಡಿ ಮೌನವೇ ಆಭರಣ ನಿನಗೆ ಶಶಿಕಿರಣ. ಬೇಗ ಬನ್ನಿ, ಅಪ್ಪ ನೋಡ್ಬಿಡ್ತಾರೆ. ಕಡಲಿನ ಆಳವು ಅಳೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕಡಲಿನ ಆಳವು ಅಳೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ. ಕರೆದಿರ ಬಳಿಗೆ ವರಿಸಿದ ನನ್ನ ನಾಚಿಕೆ ಏತಕೋ ಶಿವನೇ ಬಲ್ಲ. ಮೌನವೇ ಆಭರಣ ಬೆನ್ನಿಗೆ ಶಶಿಕಿರಣ, ಮೋದವೇ ಹೂದಾನ ಚೆಲುವನ ಮಧುರನ. ಎಲ್ಲಿದ್ಯೋ? ತುಂಬಾ ದೂರ ಹೋಗ್ಬೇಡ್ರಿ. ಹೇ, ನೋಡ್ದಾ ಹೆಂಗಿಡ್ದೆ? ಇಲ್ಲೇ ಕುತ್ಕೊಳ್ಳೋಣ. ಯಾರಾದ್ರೂ ನೋಡಿದ್ರೆ? ಯಾರು ನೋಡ್ತಾರೆ? ಮಾವಿನ ಹಣ್ಣಿನ ಕಾಲ ಅಂತೂ ಮುಗ್ದೋಯ್ತು. ಯಾರು ಬರ್ತಾರೆ ಹೇಳಿ? ಹೆಚ್ಚಿಗೆ ಅಂದ್ರೆ ಗಿಳಿಗಳು ಬರ್ಬೋದಷ್ಟೇ. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಂತದ್ ನಾನೇನ್ ಮಾಡಿದೆ? ನನ್ ಪ್ರಾಣ ಉಳಿಸಿದ್ರಿ. ಅದು ಯಾವ ಮಹಾ ಕೆಲಸ ಬಿಡಿ. ನಾನಂತ ಇದ್ರು ಬೇರೆ ಯಾರಾದ್ರೂ ಆ ಕೆಲಸ ಮಾಡೇ ಮಾಡ್ತಾ ಇದ್ರು. ಅವತ್ ರಾತ್ರಿ ನನ್ಗೊಂದು ಕನ್ಸು ಬಿತ್ತು. ನನ್ ಕನಸುಗಳ ಬಗ್ಗೆ ಮಾತಾಡ್ತಾನೆ ನಾವಿಲ್ಲಿ ಬಂದಿರೋದು. ಆದ್ರೆ ಅದಕ್ಕೆ ಮುಂಚೆ ಒಂದು ವಿಷಯ. ನೀವು ಗೌರಿನ ಮದ್ವೆ? ಹಾಗಂತ ಯಾರು ಹೇಳಿದ್ರು? ಯಾರಾದ್ರೂ ಯಾಕೆ ಹೇಳ್ಬೇಕು? ಅವಳು ನಿಮ್ ಬಗ್ಗೆ ತೋರ್ಸೋ ಸಲಗೆಲ್ಲ ಗೊತ್ತಾಗತ್ತಲ್ಲ. ಗೌರಿ ತುಂಬಾ ಒಳ್ಳೆ ಹುಡುಗಿ, ಮುಗ್ಧೆ.
ನಾನು ಅವನ್ನ ಯಾವತ್ತೂ ಆ ದೃಷ್ಟಿ ನೋಡೇ ಇಲ್ವಲ್ಲ. ನನ್ನ ತಂಗಿ ಸುಮಾ ಹಾಗೋ ಅವಳು ಹಾಗೆ. ಅವಳು ತರಲೆ ಮಾಡ್ತಾಳೆ ಅಂತ ನಾನು ತರಲೆ ಮಾಡ್ತೇನೆ. ಹಾ, ಕನ್ಸಿನ ವಿಷಯ ಹೇಳ್ತೀನಿ ಅಂದ್ರಲ್ಲ. ನನ್ನ ಕನಸಿನಲ್ಲಿ ನೀನ್ ಶಾಕುಂತಲೆ ಆಗಿದ್ದೆ. ದುಷ್ಯಂತ ಆಗಿದ್ರಿ. ಹಾಗಿದ್ರೆ ಇಬ್ರಿಗೂ ಒಂದೇ ಕನ್ಸು ಬಿದ್ದಿದೆ ಅಂದ್ರೆ ನಮ್ಮಿಬ್ರು ಮನ್ಸು ಸಮಾನ ಅಂತ ಇದರಿಂದ ಗೊತ್ತಾಗತ್ತಲ್ವಾ? ನಿಮ್ಗೆ ಯಾಕೋ ಭಯ ಆಗುತ್ತೆ. ಯಾಕೆ? ಆ ಕಣ್ಮರ ಶಾಕುಂತಲೆನ ದುಷ್ಯಂತ ಮದುವೆ ಆದ್ರು ಮರ್ತ್ಬಿಟ್ನಲ್ಲ. ಆ ಶಾಕುಂತಲೆಗೆ ಶಾಪ ಕೊಡಕ್ಕೆ ದೂರ್ವಾಸ ಮುನಿ ಇದ್ರು. ಈ ಶಾಕುಂತಲೆಗೆ ಶಾಪ ಕೊಡಕ್ಕೆ ಯಾರಿದ್ದಾರೆ ಹೇಳು? ದುರ್ವಾಸನ್ ಕಂಡ್ರೆ ತುಂಬಾ ಭಯ. ಇವನ್ ದೂರ್ವಾಸನೂ ಅಲ್ಲ, ಸಜ್ಜನೂ ಅಲ್ಲ. ಇವನ್ಗೆ ಯಾಕೆ ನಾವು ಹೆದರ್ಬೇಕು? ಮತ್ತೆ ಪಂಚಾಯಿತಿ ಚಡಿ ಇಟ್ಟು ಹುಚ್ಚಿ, ಈ ಶಂಕರನ್ ವಿಷಯಕ್ಕೆ ಯಾರು ತಲೆ ಹಾಕೋಕಾಲ. ನಿನ್ ತಾಯಿಯು? ಅವ್ವ ತುಂಬಾ ಒಳ್ಳೆಯವಳು. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಂಡಷ್ಟು ದಡ್ಡಿ ಅಲ್ಲ. ಒಟ್ನಲ್ಲಿ ಈ ಶಂಕರನ್ ಜೊತೆಲಿ ಈ ಶಶಿಗೆ ಸ್ಥಾನ ಗಟ್ಟಿ ತಾನೆ? ಇಲ್ಲಲ್ಲ, ಇಲ್ಲಿ ಹೋಗೋಣ ಬಾ. ಯಾರಿದ್ದೀರಾ ಮನೇಲಿ? ಯಾರು? ಬನ್ನಿ. ಓ, ಏನು ದಂಡಿಗೆ ದಂಡೆ ಬಂದ್ಬಿಟ್ಟಿದ್ಯಲ್ಲ. ಶಶಿ ಬೇಕಾಗಿತ್ತಾ? ಇಲ್ಲ ಸರ್, ನಿಮ್ಮನ್ನೇ ನೋಡಕ್ ಬಂದ್ವಿ. ನನ್ನನ್ನ ಯಾಕೆ? ಎಲ್ಲ ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂರ್ಸ್ ಮರ್ಯಾದೆ ಕೊಡ್ಬಾರ್ದಾ? ಮರ್ಯಾದೆನಾ? ಕೊಡ್ಬೇಕಾದೆ. ಎಲ್ಲ ಕೂತ್ಕೊಳ್ಳಿ. ಶಶಿ, ಯಾರು ಬಂದಿದ್ದಾರೆ ನೋಡಮ್ಮ. ಓ, ಏನ್ ಎಲ್ರು ದಿಢೀರಂತ? ಸುಮಾ, ಗೌರಿ, ಏನ್ ಸಮಾಚಾರ? ನಾವೆಲ್ಲ ಹೆಣ್ ಕೇಳಕ್ ಬಂದಿದೀವಿ. ಹೆಣ್ಣ? ಹೌದು ಮಿಸ್ಟ್ರೆ, ನಮ್ ಶಂಕರಿಗೆ ನಿಮ್ ಮಗಳು ಶಶಿನ್ ಕೊಡಿ ಅಂತ ಕೇಳ್ತಿದೀವಿ. ಯಾಕೆ ಮಿಸ್ಟ್ರೆ, ನಾವೇನಾದ್ರೂ ತಪ್ಪು ಹೇಳಿದ್ವಾ? ತಪ್ಪಲ್ಲಮ್ಮ, ಖಂಡಿತ ತಪ್ಪಲ್ಲಮ್ಮ. ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಶಂಕರು ಶಶಿ ಮದುವೆಗೆ ನಿಮ್ಮ ಒಪ್ಪಿಗೆ ಐತಾ ಮಿಸ್ಟ್ರೆ? ಒಪ್ಪಿಗೆ ಇದ್ರೆ ಈ ಫಲತಾಂಬೂಲ ತಗೊಳ್ಳಿ ಮಿಸ್ಟ್ರೆ. ಇದಕ್ಕೆ ಶಂಕರು ತಾಯಿ ಒಪ್ಪಿದಾರಾ? ಈ ಸಂಬಂಧ ಅವಂಗ ಒಪ್ಪಿಗೆ ಐತೆ ಮಿಸ್ಟ್ರೆ. ಹೌದಾ? ಸಂತೋಷನಮ್ಮ. ಮದುವೆ ದಿವಸ ನೀನು ಉಟ್ಕೋಬೇಕು. ಹುಕ್ಕು ಮನೇಲಿ ಹಾಲಿನ ಹೊಳೆ ಹರಿಲಿಂದ ಬಲ್ಗಾಲಿ ತೊಳಗ್ಬಮ್ಮ. ನಾನ್ ಹೇಳಿದ್ದೆ ವೇದಾಂತ, ಮಾಡಿದ್ದೆ ಸಿದ್ಧಾಂತ. ನಾನ್ ಹಾಕಿದ ಗೆರೆನ ಯಾವ ನನ್ ಮಗ ದಾತಾನೆ ಈ ಊರಲ್ಲಿ ಮಾಡಾಬಿಡ್ತೀನಿ. ಆದ್ರೆ ಆ ಎಳೆ ನಿಂಬೇಕಾ ಶಂಕರ? ತಗ ಯಾವ ಒಂದೇನು ಹೇಳ್ತೀಯ? ಇನ್ನು ತುಟಿ ಮೇಲೆ ಅವ್ರವ್ನ ಎದೆ ಹಾಲು ಯಾರಿಲ್ಲ. ಅದ್ ಸರಿ, ಬಲಿನೂ ಕೊಡೋದು ಅಂತ ಅಂದ್ರೆ ಅದು ನೋಡಿ ಸ್ವಾಮಿಗಳೇ, ಮಗು ನೋಡಿಕೊಂಬರು ಜವಾಬ್ದಾರಿನ ನೀವು ನನಗೆ ಬಿಟ್ಬಿಡಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಲೇಬೇಡ ಶಿವ. ಮಗುನ ಮಾರಮ್ಮನಿಗೆ ಹೆಂಗ್ ಬಲಿ ಕೊಡಬೇಕು ನೀಸೆ ಹೇಳ್ಬಿಡಿ. ಉಳಿದ ಅರ್ಧ ಹಣನ ಆದಷ್ಟು ಬೇಗ ನಿಮ್ ಪಾದಕ್ಕೆ ಶಿವ ಅಂತ ಅರ್ಪಿಸ್ಬಿಡ್ತೀನಿ. ಜೈ ಚಂಡಿ. ತಲೆ ಕಡಿಯೋದ್ ಬ್ಯಾಡ. ಅಮ್ಮನಿಗೆ ಈ ಸಾರಿ ಕೊಡೋ ಬಲಿಲಿ ರಕ್ತ ನೆಲಕ್ಕೆ ಚೆಲ್ಲಬಾರ್ದು ಅಂತ ಅಮ್ಮ ಅಪ್ಪಣೆ ಮಾಡವಳೆ. ಇಡಿಯಾಗೆ ರಕ್ತ ಕುಡಿಬೇಕು ಅಂತ ಆಸೆ ಪಟ್ಟವಳೆ. ರಕ್ತ ಚೆಲ್ಲಬಾರ್ದು, ಮಗುವಿನ ಜೀವನ ಉಳಿಬಾರ್ದು. ಆಗಕ್ಕಿಲ್ಲ ಶಿವ, ಈ ತರ ಬಲಿ ನಮ್ ಕೈಯಿಂದ ಕೊಡಕ್ ಆಗಕ್ಕಿಲ್ಲ. ಆ ಕೆಲಸ ನನಗೆ ವಹಿಸ್ಬಿಡಿ. ನನ್ನ ಮದ್ದಲ್ಲಿ ಸಂಜೀವಿನಿ ಹೇಗಿರುತ್ತೋ ಹಾಗೆ ವಿಷಾಣು ಇರುತ್ತೆ. ಮಾರವನ ಪ್ರಸಾದಕ್ಕೆ ಆ ಮರಣಚೂಡ ಪುಡಿಯನ್ನು ಬೆರೆಸ್ಕೊಟ್ರೆ ಕೇಸ್ ಖಲಾಸ್. ನಾನು ಹೇಳಿದ್ದೆಲ್ಲ ನಂಬ್ತಾ ಇದಾರಲ್ಲಪ್ಪ ಇವರು. ಆದ್ರೆ ಈ ಸಾರಿ ಬಲಿ ತಡ ಆಗಬಾರ್ದು. ಆದಷ್ಟು ಬೇಗ 3 ಬಲಿಗಳು ಆಗ್ಲೇಬೇಕು.
ಇವತ್ತಿಂದಾನೆ ನಮ್ಮ ಹಳ್ಳಿ ಹೆಣ್ಮಕ್ಳ ಹೊಟ್ಟೆ ಮೇಲೆ ಒಂದು ಕಣ್ಣಿಡಬೇಕು. ಶರಣು ಬರ್ತೀನಿ ಶಿವ. ಇವತ್ತಿಂದ ನಮ್ಮ ಹಳ್ಳಿ ಹೆಣ್ಮಕ್ಳು ಹೊಟ್ಟೆ ಮೇಲೆ ಒಂದು ಕಣ್ಣು ಮಾಡಬೇಕು. ಹೊಟ್ಟೆ ಪಾಡಿಗೋಸ್ಕರ ಸುಳ್ಳು ಹೇಳಿದ್ರು ನಂಬ್ತಾ ಇದಾರಲ್ಲಪ್ಪ. ದರಿದ್ರ ಜನ, ದರಿದ್ರವರು ಒಂದು ಫೋಟೋ ತಗೊಳಕ್ಕೂ ಆಗ್ಲಿಲ್ಲ ರೀ. ನಾನು 2 ತಿಂಗಳಿಂದ ನೀರ್ ಹಾಕೊಂಡಿಲ್ಲ ರೀ. ದಿನ ಸ್ನಾನ ಮಾಡ್ತಾ ಇಲ್ವಾ? ಅಯ್ಯೋ, ನಾನ್ ನಿಮ್ ಹೇಗೆ ಹೇಳ್ಬೇಕು? ಬಾಯಲ್ಲಿ ಹೇಳು. ನಾನೀಗ 3 ತಿಂಗಳ ಗರ್ಭಿಣಿ ರೀ. ಪಾರ್ವತಿ, ನಿಜವಾಗಿ? ನನ್ಗೆ ಯಾಕೋ ಭಯ ಆಗ್ತಾ ಇದೆ ರೀ. ಭಯ ಯಾಕೆ? ಬಹಳ ದಿವಸಗಳ ಮೇಲೆ ನಮ್ಮ ಮಗು ಆಗ್ತಾ ಇದೆ. ಅದು ಹೆಣ್ಣಾದ್ರೆ? ನೀನು ಯೋಚನೆ ಮಾಡಬೇಡ ಪಾರ್ವತಿ, ಹಾಗೇನ ಆಗಲ್ಲ. ಎಲ್ಲ ಆ ಗೌಡ ಅನ್ಕೊಂಡಾಗೆ ಆಗುತ್ತೇನು? ಇಷ್ಟರಲ್ಲೇ ಕಾದಿದೆ ಅವನಿಗೆ. ಬನ್ನಿ ಬನ್ನಿ ಬನ್ನಿ. ಅಮ್ಮ, ಅಮ್ಮ, ಅಯ್ಯೋ, ತಡಿಯಕ್ಕಾಗ. ಅಯ್ಯೋ, ಅಮ್ಮ, ನನ್ ಕೈ ತಡಿಯಕ್ಕಾಗಲ್ಲ. ಹೆಣ್ಣು ಹೆಣ್ಣು ಏನ್ರಲ್ಲ, ಏನ್ ಸುದ್ದಿ ತಂದಿದ್ದೀರಾ? ಯಾರಾದ್ರೂ ಹೆಣ್ ಕೂಸನ ಎತ್ತವರೆಲ್ಲ? ಹೌದು ದಣಿ, ಆ ಟೈಲರ್ ಹೆಂಡತಿ ಹೆಣ್ಮಗು ಎತ್ತಾಳೆ. ಈಗ ತಾನೇ ನೋಡ್ಕೊಂಡ್ ಬಂದೆ. ಹೌದು ದಣಿ, ಹೆಣ್ಮಗು ಎತ್ತಾಳೆ. ಶರಣ ಸ್ವಾಮಿ, ಇದೇನ್ ಸ್ವಾಮಿ ಅವಸರಗೆಲ್ಲೋ ಒಂಟಾಗ್ನೈತೆ? ಈ ಊರಿನಲ್ಲಿ ಮಾಡಬೇಕಾದ ಕಾರ್ಯಗಳೆಲ್ಲವೂ ಮುಗಿಯಿತು. ಅದಕ್ಕೆ ಗೌಡರಿಂದ ತಕ್ಕ ಪ್ರತಿಫಲವೂ ದೊರೆಯಿತು. ಮುಂದಿನ ಊರಿನ ಜನರನ್ನು ಉದ್ಧಾರ ಮಾಡಬೇಕಾಗಿದೆ. ಅದಕ್ಕಾಗಿ ಹೋಗುತ್ತಿರುವೆವು. ಶರಣ ಮಹಾಸ್ವಾಮಿ. ಹಠ ಮಾಡಬೇಡ. ಹೊರಗಡೆ ಅವರೆಲ್ಲರೂ ಕಾಯ್ತಾ ಇದ್ದಾರೆ. ಕೊಡು ಮಂಜು, ಕೊಟ್ಬಿಡು ಮಂಜು. ಈಗ ಮಗುವಿನ ಕೊಡದೇ ಇದ್ರೆ ಆ ಗೌಡ ನಮ್ಮನ್ನು ಬದುಕೋಕ್ ಬಿಡೋದಿಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ನೋಡು, ನನ್ ಮಾತು ಕೇಳು. ನಾವಿಬ್ರು ಬದುಕಿದ್ರೆ ಇದರಂತ 10 ಮಕ್ಕಳು ಬರ್ಬೋದು. ಕೊಟ್ಬಿಡು ಮಂಜು. ಕೊಡಲ್ಲ. ಇದನ್ ಬೇಕಾದ್ರೆ ನಾನು ದುಡ್ಡು ಸಾಕೋತೀನಿ. ದಯವಿಟ್ಟು ನನ್ ಮಾತು ಕೇಳು, ಕೊಟ್ಬಿಡು ಮಂಜು. ಟೈಲರ್, ಬೇಗ ಬಾರಯ್ಯ. ಏಟೋತಯ್ಯ, ದೇವ್ರಿಗೆ ತಿಂಡ್ರ ಭಯ ಭಕ್ತಿ ಬೇಡ ನಿಂಗೆ? ಬಂದೇ ಗೌಡ್ರೆ, ನನ್ ಮಾತು ಕೇಳು ಮಂಜು. ದಯವಿಟ್ಟು ಕೊಡು, ಕೊಟ್ಬಿಡು, ಮಗನ್ ಕೊಟ್ಬಿಡು. ಇಲ್ಲ, ನನ್ ತಂಗ ನಾನ್ ಕೊಡಲ್ಲ. ನನ್ ತಮ್ಮಯ್ಯ ಅಂತೀನಿ. ನನ್ ಮಗನ್ ಕೊಡಿ, ನನ್ ಕಾಲಿಗೆ ಬೇಡ್ಕೊಳ್ತೀನಿ. ನನ್ ತಮ್ಮಯ್ಯ ಅಂತೀನಿ. ನನ್ ಮಗನ್ ಕಿತ್ಕೊಂಡು ಹೋಗ್ಬಿಡಿ. ಇನ್ನು ಏನ್ ನಕ್ಕ ನೋಡ್ತೀರಾ? ವಾಡಿರ್ಲ ಬಾಗಲ್ಲ ಯಾಕಂಬಲ್ಲ ಇಟ್ಗೆ ಬಿಟ್ಬಿಡು, ಬಿಟ್ಬಿಡು. ಇಲ್ಲ, ಮಂಜು ಬಿಡಲ್ಲ. ನನ್ನ ಮಗನ ಕೊಡಲ್ಲ. ನನ್ನ ಅಂತೀನಿ. ನನ್ನ ಮಗನ ಕೊಟ್ಬಿಡಿ. ನನ್ನ ಮಗನ ಕೊಟ್ಬಿಡಿ. ಹೋಗಮ್ಮ ಹೊಲಿಕೆ. ನಮ್ಮಯ್ಯ ಅಂತೀನಿ. ನನ್ ಮಗ ಕಿತ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಕೊಟ್ಬಿಡಿ. ಅಯ್ಯೋ, ನನ್ ಮಗ ದೂರ ಮಾಡ್ಬೇಡಿ. ದೂರ ಮಾಡ್ಬೇಡಿ. ನನ್ ಮಗ ಅಳ್ಬೇಡ ಕೇಳ್ರಪ್ಪ.
ಮಾರವನ ಹಸು ನಿಗ್ಸೋಕೆ ಮೊದಲನೇ ಚಿತ್ತೇ ನಿನ್ನ ಮಗು. ಅದು ಎಲ್ಲ ನಿನ್ನ ಒಳ್ಳೇದಕ್ಕಾಗಿ. ನಡಿ, ಸಂತೋಷವಾಗಿ ಹುಷಾರಾಗಿ ನಡಿ. ಬಾ. ಏನು ನಿಂತ್ಕೊಳ್ಳಿ. ಏನ್ ಕರಾಮತ್ ನಡೆಸಿದಿರ್ಲ ಗೌಡ್ರೆ, ನೀವು ದೊಡ್ಡವರು, ತಿಳಿದವರು. ಮನುಷ್ಯನನ್ನು ಕೊಲ್ಲೋ ಏನು ಕೆಲಸ ಯಾಕೆ? ಮೇಷ್ಟ್ರೆ, ನಿಮ್ ಕೆಲಸ ಏನು? ಪಾಠ ಮಾಡೋದು. ನೀವು ಸಿಪಾಯಿ ಮುಚ್ಕೊಂಡು ಸುಮ್ಕಿರ್ತೀರಾ? ಗೌಡ್ರೆ, ಈ ಕೊಲೆ ಆಟ ಇಷ್ಟಕ್ಕೆ ನಿಲ್ತಾ ಇದ್ರೆ ನಾನ್ ಸುಮ್ಮನೆ ಬಿಡಲ್ಲ. ಏನ್ಲ ಮಾಡಿಯ ನೀನು ದಂಡ ನಾಯಕ? ಈ ಊರ್ಗೆ ಮಾರಿ ಆಗ್ತಾ ಇರೋ ನಿಮ್ಮನ್ನ ನಾನು ಹಂಗೆ ಬಿಡಲ್ಲ. ಕೇಳಿದ್ರಪ್ಪ ಅವ ಮರವ ನೋಡವ, ಊರ್ ಗೌಡ್ನಾಗಿ ನಾನು ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೀನಿ. ಒಳ್ಳೆ ಕೆಲಸಕ್ಕೆ 108 ವಿಘ್ನ. ಇನ್ ನನ್ ಕೈಯಿಂದ ಏನು ಮಾಡಕ್ಕಾಗಕ್ಕಿಲ್ಲ. ಅವ್ವ ಮಾರವ, ನೀನೇ ನೋಡ್ಕೊಳವ್ವ. ನಾನು ಮಾರವ್ವ ಬಂದಿದ್ದೀನಿ. ನಂಗೆ ಬಲಿಬೇಕು. ಯಾರೋ ಅವನು ನನ್ನ ಬಲಿ ತಡೆಯೋಕ್ ಬಂದಿರೋನು. ನನಗೆ ಬಲಿಬೇಕು. ಏನ್ರಪ್ಪ, ಆ ಕಾಲದಿಂದಲೂ ಕಾಪಾಡ್ಕೊಂಡ್ ಬಂದ ಮಾರವ್ವ ಬೇಕಾ ಇಲ್ಲ ಚೋಟುದ್ದ ಹುಡುಗ ಬೇಕಾ? ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಕಂಚಣ್ಣ, ನಂಗೆ ಯಾಕೋ ಹೊಸಿ ಆ ಫೋಟೋಗ್ರಾಫರ್ ಮೇಲೆ ಅನುಮಾನಕ್ಕಲ್ಲ. ಅವ್ನು ಎಲ್ಲೋ ನಮ್ ಮೆರವಣಿಗೆ ಫೋಟೋ ತೆಗಿಬೇಕು ಅಂತ ಕರಾಮತ್ ನಡೆಸ್ತಾವನೆ ಅಂತ ಕಾಣುತ್ತೆ. ನೀನು ಒಂದ್ಸಿ ಕಣ್ಣಿಟ್ಟಿರು. ಆಯ್ತು ಬಿಡು. ಮಾಡ್ಬಿಟ್ಟೆ. ಏನ್ ಗೌಡ್ರೆ, ನಿಮ್ ಊರಿನಲ್ಲಿ ಮಾರಿಗೆ ಹೆಣ್ಣು ಶಿಶುಗಳನ್ನ ಬಲಿ ಕೊಡ್ತಿದ್ರಂತೆ, ಅದ್ ನಿಜನಾ? ಶಿವ ಮಕ್ಕಳು ಬಲಿನ? ನಮ್ಮೂರ್ನಲ್ಲ, ಅದು ನನ್ನ ಕಣ್ಣೆ ಎದುರಿಗೆ ಎಲ್ಲಾರು ಹೊಂಟ. ಶಿವ, ಯಾರು ಹೇಳಿದ್ರ ಹಂಗಂತ ನಿಮ್ಗೆ? ಹಾಗಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಎಲ್ಲ ಸುಳ್ಳು. ನಮ್ಮೂರಲ್ಲಿ ಆ ಟೇಲರ್ ಮಗು ಸತ್ತಿದ್ದೇನೋ ನಿಜ, ಆದ್ರೂ ವಾಂತಿ ಬೇದಿಯಿಂದ ಸತ್ತಿದ್ದು. ಓ, ನಮ್ಗಾಗದೆ ಇದ್ದವ್ರು ಯಾರೋ ಸುಳ್ಳು ದೂರ್ ಕೊಟ್ಟು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಹ್ಞೂ ಶಿವ, ಒಂದ್ಸಲ ಟೈಲರ್ ಮನೆ ಬಂದ್ಬಿಡಿ, ಅಲ್ಲಿ ಗಂಟ ಬಂದ್ರು ಸತ್ಯ ಏನಂತ ಗೊತ್ತಾಯ್ತದೆ ನಿಮ್ಗೆ. ಬನ್ನಿ ಬನ್ನಿ ಶಿವ. ಊರಣ ತಗೊಳಪ್ಪ. ತಗೊಂಡ್ರ ಟೈಲರಪ್ಪ, ಚುಜ ನೋಡ್ಲ. ಆಯ್ತು ಬನ್ನಿ. ಗೌಡ್ರು ಕರಿತಾವ್ರೆ, ಬಾ.
ಸಾಹೇಬ್ರ, ಇವನೇ ಆ ಟೈಲರ್. ಅದೇನ್ ಕೇಳ್ಬೇಕು ಅಂತ ಬಂದಿದ್ದೀರೋ ಅದನ್ ಕೇಳ್ಬಿಡಿ. ಏನ್ರಿ, ನಿಮ್ ಮಗುನ ಮಾರಿಗೆ ಬಲಿ ಕೊಟ್ರಂತೆ, ನಿಜಾನಾ? ಹೇಳಿ, ಹೆದರ್ಬೇಡಿ. ಆ ಮಾನವನ್ಗೆ ನನ್ನ ಮಗುನೇ ಬಲಿಬೇಕಿತ್ತು ಅಂತ ಕಾಣುತ್ತೆ. ವಾಂತಿ ಭೇದಿ ಆಗಿತ್ತಷ್ಟೇ, ಮಾನವ ಪಾದಿಗೆ ಸೇರ್ಸ್ಕೊಂಡ್ಬಿಟ್ರು. ಕೇಳಿದ್ರ ಸಾಹೇಬ್ರೆ ಅವನ್ ಮಾತನ್ನ? ನಾವ್ ಯಾಕೆ ಹೇಳ ಮಗನ್ ಬಲಿ ಕೊಡಕ್ ಹೋಗವೆ? ಶಿವ ನಮ್ಗೆ ಏನ್ ಕಡಿಮೆ ಮಾಡವನ್ ಹೇಳಿ? ಸುಳ್ಳು. ಈ ಗೌಡ ಸುಳ್ಳು ಹೇಳ್ತಾ ಅವತ್ ನನ್ ಮಗ ತಗೊಂಡಾಗೆ ಬಲೆ ಕೊಟ್ಟ ನೀವನೇ. ಹೇ ಗೌಡ, ನಿನ್ನ ನಾನ್ ಸುಮ್ನೆ ಬಿಡಕ್ಕಿಲ್ಲ, ನಿನ್ನ ನಾನ್ ಸುಮ್ನೆ ಬಿಡಕ್ಕಿಲ್ಲ. ಇವನೇ ನನ್ ಮಗ ಬಲೆ ಕೊಟ್ಟವನು. ಇವನ್ ರಾಕ್ಷಸ, ಇವನ್ ಒಳ್ಳೆಯವನಲ್ಲ. ಬಿಡಿ, ನಾನು ಅನ್ಕೊಂಡು ಸುಮ್ಮನ್ ಬಿಡಲ್ಲ. ಏನ್ರಿ ಇದೆಲ್ಲ? ಆಯಮ್ಮ ಯಾರು? ಆಕೆ ಏನ್ ಹೇಳ್ತಿದ್ದಾರೆ? ಆ ಯಮ್ಮನ ಮಾತೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಡಿ ಸಾಹೇಬ್ರೆ. ಮಗು ಸತ್ತು ದುಃಖದಲ್ಲಿ ಹುಚ್ಚುಚ್ಚಾಗ ಆಡ್ತಾವಳೆ. ಸರಿ ಗೌಡ್ರೆ, ಸುಮ್ನೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಇಲ್ಲಿ ಬರೋ ಹಾಗೆ ಮಾಡಿ. ನಾನೇನ್ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಶಿವ ನಿಮ್ಗೆ ಒಳ್ಳೇದು ಮಾಡ್ಲಿ. ತರಗೊಟ್ಕೊಂಡು ಹೋಗ್ಬಿಟ್ಟ ನನ್ನ ಮಗ. ಅವನ್ ಬದುಕಿರೋ ತನಕ ಜೀವಮಾನದಲ್ಲಿ ನನ್ನ ಎದುರಿಗೆ ಕಾಮಕ್ಕಂದ ಹಂಗಿಲ್ಲ. ಚುಂಚುನು ಬೂಸ್ನು ಹೊಡೆಯೋದು ನೋಡ್ತಿದ್ರೆ ನಂಗೆ ಮನೇಲಿ ಬಾಸುಂಡೆ ಬಂದಾಗಿತ್ತು. ಅಬ್ಬಾ, ಏನು ಗೊತ್ತು ಗೌಡ್ರೆ ನಿಮ್ದು? ಒಳ್ಳೆ ಹಿರಣ್ಣು ಕಳ್ಸು ಆದಾಗಿದ್ರೆ. ನಮ್ಮ ಅಪ್ಪನು ಅದೇ ಪಾರ್ಟ್ ಮಾಡ್ತಿದ್ದ. ಅವಂದ್ ಅದೀನ್ ಚೇರ್ಮನ್ಗೆ ಗತ್ಗಾರಿಕೆ ಅಂತೀಯಾ? ಈ ಮುರಳೇಗೌಡನ ಎದುರಾಕೊಂಡು ಈ ತಾಲೂಕ್ನಲ್ಲಿ ಅದ್ಯಾವ ನನ್ ಮಗ ಬದುಕವನೇ ಎಲ್ಲ? ಏನು ಲಾಡ್ಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ? ತಿಂತ ಇದೀನಲ್ಲ. ನನ್ನ ಹಾಕಿಸ್ಕೋ. ಗೌರ, ಗೌರ, ಅಯ್ಯೋ, ಯಾಕಪ್ಪ ಕಿಚ್ಕೋತಿಯಾ? ಎಲ್ರಿಗೂ ಇನ್ನೊಂದ್ 4 ಲಾಡ್ ಹಾಕವ. ಅದ್ಯಾಕವ್ವ ಗೌರ ತುಂಬಿಡ್ತಿದೀಯ? ಮತ್ತೇನೇನು ಬಿಟ್ಟು ಸಿಕ್ಕವನೆ ಅಂತ ಅವ್ನ್ ಕಂಬ ಕಟ್ಟೋಡ್ಸದ? ಗೌರ, ಪೂಜಾರಿ, ಗುಡಲ್ ಗಂಟೆ ಉಡ್ಕೊಂಡಿರೋದ್ ಬಿಟ್ಟು ನಿಮ್ಗೆ ಯಾಕೆ ಬೇಕಿತ್ತಿದಲ್ಲ? ಗ್ಯಾಲ್ಗೆ ಬಿಗಿ ಇಟ್ಕೊಂಡು ಕೊನೆ ಮಾಡಿ. ನೀವೇ ಹಾಕೊಂಡ್ ಖಾಲಿ ಮಾಡಲ್ಲ. ಹೌದು, ಸಿಹಿ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳಕ್ ಬಂದಿದ್ರಲ್ಲ, ನೀವ್ ಮಾಡಿದ್ ಸರಿನಾ? ನಾನ್ ಏನೇ ಮಾಡಿದ್ರು ನಿನಗೋಸ್ಕರನೇ ಅಲ್ವೇನೆ ಗಂಗಿ. ನೋಡು, ಆ ನಿಧಿ ಒಳಗೆ ಕೇಳಿದ್ದೆಲ್ಲ ಕೊಡೋ ಶಕ್ತಿ ಇರೋ ಮಣಿಸರ ಆಯ್ತಂತೆ. ಅದನ್ನ ಕೊಳ್ಳಾಗ ಹಾಕೊಂಡು ನನಗೆ ಗಂಡಸ್ತನ ಕೊಡು ನಮ್ಮಪ್ಪ ಅಂತ ಕೇಳಿದ್ರೆ 3 ಆನೆ ಬಲ ಬರ್ತದಂತೆ. ಆಗ ಮಣಿಸರನಾ? ಅದನ್ನ ಮುರ್ಸಿ ನಮ್ಗೊಂದ್ ಕಾಸಿನ ಸರ ಮಾಡಿಸ್ಕೊಡಿ, ಆಯ್ತಾ? ಅದು ಕಾಸಿನ ಸರ ಅಲ್ಲ ಕಣೆ, ಅದಿನ್ಗೆ ಅರ್ಥ ಆಗಕ್ಕಿಲ್ಲ. ಅದು ಬೇರೆ ಸರ. ಬಾ. ಬಿಡಿ, ನಿನ್ನ ಏನ್ ಆತ್ರ? ಅನ್ನಕ್ಕಿಟ್ಟು ಬರ್ತೀನಿ. ಮಣಿಸರ 100 ಆನೆ ಬಲ. ಮಣಿಸರ 100 ಆನೆ ಬಲ. ಗಂಗಿ ರೀ, ಆಗ್ಲೇ ನಿದ್ದೆ ಬಂದ್ಬಿಡ್ತಾ? ಹಾಸಿಗೆ ಕಂಡ್ರೆ ಸಾಕು ಕುಂಭಕರ್ಣ. ನಿದ್ದೆ ಮಾಡ್ತಾ ಇರಿ. ಇನ್ನು ನಿದ್ದೆ ಬರ್ಲಿಲ್ವಾ? ಬಾ, ಬಂದಿತ್ತು. ಆದ್ರೆ ಒಂದ್ ಕನಸು ಬಿತ್ತು. ಆ ಕನಸಿನಲ್ಲಿ ಒಬ್ಳು ಸುಂದರಿ ಬಂದಿದ್ಲಾ, ಆಮೇಲೆ ಗಲ್ಗಲ್ ಅಂತ ಬಳೆ ಶಬ್ದ ಮಾಡಿದ್ಲು. ಸೀರೆ ಬಿಚ್ಚಿ ನೈಟ್ ಡ್ರೆಸ್ ಹಾಕೋಬೇಕು. ಮುಂದಕ್ಕೆ ಹೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಇಷ್ಟೆಲ್ಲ ಗೌಡನ ದೌರ್ಜನ್ಯಗಳನ್ನು ಕಣ್ಣೆದುರೇ ನೋಡುತ್ತಾ ಬಂದಿದ್ದರು. ಅದರ ಕುರಿತು ಯಾವುದೇ ದಾಖಲೆಗಳನ್ನು ಸಂಗ್ರಹಿಸಲು ವಿಫಲನಾಗಿದ್ದೇನೆ. ಆದರೂ ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಇಂತಿ ಪರಮೇಶಿ. ಆಯ್ತು ಗೌಡ್ರ. ಇಂತಿ ಪರಮೇಶಿ. ಪರಮೇಶಿ ಒಳೊಳಗೆ ಮಳ್ಳಿಯಾಗಿ ಗಿತ್ಕೊಂಡು ನನ್ನ ಮಕ್ಕಳು ಇಂತ ಆಕಾರ ಮಾತನಾಡ್ಸವ್ರೆ. ಗಂಗಾ, ಇವತ್ ರಾತ್ರಿ ಆ ಪರಮೇಶಿ ಎಂಡ್ರನ್ನ ಎತ್ಕೊಂಬಂದು ತೋಟದ ಮನೆಗೆ ಹಾಕ್ಲ. ಗೌಡ್ರೆ, ಪರಮೇಶಿ ಹೆಂಡತಿ ಪಾರ್ವತಿ ಈಗ ತುಂಬಿದ ಬೊಸರಿ.
ನಮ್ಮ ಮಾರವನ್ ತುತ್ತು ಅಲ್ಲಿ ಬೆಳೀತಾ ಇದೆ. ಹಂಗಾರೆ ಪರಮೇಶಿ ಸಂಸಾರನ ನೋಡ್ಕೋಬೇಕು ಅಲ್ವಾ? ನಮಸ್ಕಾರ ಗೌಡ್ರಿಗೆ. ಪರಮೇಶಿ ಬಾರಪ್ಪ ಬಾ. ಈಗ ಯಾಕೆ ಕರ್ಸಿದ್ದು? ಯೋಗಕ್ಷೇಮ ವಿಚಾರಿಸೋಣ ಅಂತ ಕರೆಸ್ದೆ. ಹೆಂಗಿದೀಯಪ್ಪ? ಎಲ್ಲ ನಿಮ್ದೆ. ನಿಮ್ ಎದುರಿಗೆ ನಿಂತಿದ್ದೀನಲ್ಲ ನೋಡ್ಕೊಳ್ಳಿ. ಎದುರಿಗೇನೋ ಚೆನ್ನಾಗೇ ಕಾಣಿಸ್ತೀಯ, ಆದ್ರೆ ಬೆನ್ನ ಹಿಂದ್ ಬೇವುಗಾರಿಕೆ ನಡೆಸ್ತಾ ಇದೀಯಲ್ಲ, ಅದ್ ಹೇಗ್ ನಡೀತಾ ಇದೆ ಅಂತ. ಬೇವುಗಾರಿಕೆನೂ ಇಲ್ಲ, ಮೇವುಗಾರಿಕೆನೂ ಇಲ್ಲ. ಏನೋ ಸಭ್ಯಸ್ಥ ಕೇಳ್ಕಂಡ್ಯಲ್ಲ ಅಂತ ಇರಕ್ ಜಾಗ ಕೊಟ್ಟೆ. ಈಗ ಉಂಡು ಮನೇಲೆ ಗಳ ಎಷ್ಟಿದೆ ಅಂತ ಎಣಿಸ್ತಾ ಇದೀಯಲ್ಲ. ಯಾರ್ ನಾನ? ಅಂತದೇನ್ ಮಾಡಿಲ್ಲ. ಸಚೆ ನೀನೇನು ಮಾಡ್ಲಿಲ್ಲ. ನಮ್ಮೂರ್ ಸುದ್ದಿನೆಲ್ಲ ಇದ್ರಲ್ಲಿ ತುಂಬಿ ಕಳ್ಸಕ್ ನೋಡ್ದೆ. ಪಾಪ ನಿಂಗೊತ್ತಿಲ್ಲ, ಇದು ಇಲ್ಲಿಂದ ಹೋಗಕ್ಕಿನ್ನ ಮುಂಚೆ ಒಂದ್ಸಲ ಇಲ್ಲಿಗೆ ಬಂದು ಅಪ್ಪಡೆ ಮುದ್ರೆ ಹಾಕಿಸ್ಕೊಂಡು ಹೋಗುತ್ತೆ ಅಂತ. ನನ್ನನ್ನು ಏನಂತ ತಿಳ್ಕೊಂಡಿದ್ದಿಲ್ಲ. ಯಾರ್ ಎಷ್ಟು ಸಲ ಕೆಮ್ಮಿದ್ರು, ಯಾರ್ ಎಷ್ಟು ಸಲ ನಕ್ರು ಎಲ್ಲ ಲೆಕ್ಕ ನಂತವಾಯ್ತೆ. ಒಂದೊಂದ್ ನಣ ಊರಿಗೆ ಬರ್ಬೇಕಾದ್ರೂ ನನ್ ಕೇಳ್ಕೊಂಡು ಬರ್ಬೇಕು, ಆಚೆಗೆ ಹೋಗ್ಬೇಕಾದ್ರು ಕೇಳ್ಕೊಂಡು ಹೋಗ್ಬೇಕು. ನೀನೊಬ್ಬ ಅದ್ ಹೆಂಗೋ ತೆಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಎಷ್ಟು ದಿವಸ ಇದಕ್ಕೇನು ಸೋಡಾ ಹಾಕ್ಲಾ ನೀರ್ ಹಾಕ್ಲಾ? ಸೋಡಾ ಗ್ಯಾಸು ನೀರೇ ಹಾಕಿ. ಯಾರಿಗ್ ಬೇಕು ನಿಮ್ ನೀರು ಸೋಡಾ? ಊರಿಗೊಬ್ಬೊಬ್ರು ನಿಮ್ಮಂತವ್ರಿದ್ರೆ ಊರು ಉದ್ಧಾರ ಆದ ಹಾಗೆ. ಮಾರವ್ವ ಹೇಳಿದ್ಲು, ನೀವು ಬಲಿ ಕೊಟ್ರಿ. ವಾ ವಾ, ಎಲ್ಲಾರು ನಂಬಿಸ್ದಾಗೆ ನನ್ ನಂಬ್ಸಕ್ಕಾಗಲ್ಲ. ನಿಮ್ ಆಟ ಏನು, ವ್ಯವಹಾರ ಏನು ಅಂತೆಲ್ಲ ಕಂಡಿಡಿದಿದ್ದೀನಿ. ನಿಮ್ ಬಣ್ಣ ಬಯಲು ಮಾಡ್ತೀನಿ. ಆದ್ರೆ ಒಂದ್ ಮಾತು ತಿಳ್ಕೊಳ್ಳಿ ಗೌಡ್ರೆ, ನನ್ನ ಹೆದರ್ಸಿ ಬೆದರ್ಸಿ ಬಾಯಿ ಮುಚ್ಚಕ್ಕಾಗಲ್ಲ. ನಿಮ್ ಎಲ್ಲಾ ಕೆಟ್ಟ ಕೆಲಸಗಳನ್ನು ಬಯಲ್ಗಳಿತೀನಿ. ಕಿತ್ತಾಡನ ಕುಡಿಯುವ ಕುಡಿಯನ, ಇದ್ರ ಮುಂದೆ ನಾವೆಲ್ಲ ನೆಂಟ್ರೆಯ. ಬೇಡ ಅನ್ಬೇಡ ತಗ. ಇದೇನು ಲಂಚನ? ಬೇಡ ಅನ್ಬಾರ, ಬೇಡ ಅನ್ಬಾರ. ಬೇಡ ಬೇಡ ತಗಳಪ್ಪ, ಬೇಡ. ಗೌಡ್ರೆ, ಇದನ್ ಕುಡ್ದ ಕ್ಷಣಕ್ಕೆ ನಾನು ನಿನ್ ಕಡೆ ಏನು ಅಂತ ಅನ್ಕೋಬೇಡಿ. ಲೇ ಗೌಡ, ಯಾವನ ಅವನು? ನನ್ ಮನೆ ಕಿತ್ಕೊಳ್ತೀಯ ಧ್ವನಿಯನ್ನ. ನಿನ್ ಮನೆ ಬೆಂಕಿ ಬಿದ್ದು ಹೋಗ, ನಿನ್ ಮನೆ ನೆಗದು ಬಿದ್ದು ಹೋಗ, ನಿನ್ ಮನೆ ಏಕೊಟ್ಟು ಹೋಗ. ನಿನ್ ಬಿಡಕ್ಕಿಲ್ಲ ಕಣೋ, ನನ್ ಮಗ ಕೊಡಕ್ಕಿಲ್ಲ. ಇಲ್ಲ ಇಲ್ಲ, ಬಿಡು, ನನ್ ಬರಕ್ಕಿಲ್ಲ, ಬಿಡು. ಟೈಲರ್ ಕೇಳಿದೊಳನ ಹಿಂಗ್ ಸಿಕ್ಕಲ್ಲಿ ಓಡಾಡಕ್ ಬಿಡ್ತಾರೆ ಅಲ್ಲ. ಬಿಡು ಬಿಡು, ನನ್ ಬಿಟ್ಬಿಡು, ನನ್ ಬಿಟ್ಬಿಡು, ನನ್ ಮಗ ಬೇಕು, ನನ್ ಬಿಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. ಗೌಡ ಮುಳ್ಸಕ್ಕಿಲ್ಲ, ನಾನು ಮುಳ್ಸಕ್ಕಿಲ್ಲ. ಇಲ್ಲೆಲ್ಲ ನೀನ್ ಬರ್ಬಾರ್ದು. ಬಾಮ್ಮ ಬಾಮ್ಮ ಮಂಜು, ಇಲ್ಲೆಲ್ಲ ಬರ್ಬಾರ್ದು ನೀನು. ಬಾ ಹೋಗೋಣ, ಬಾ. ನಾನೇನ್ ಮುಳ್ಸಕ್ಕಿಲ್ಲ, ನಾನೇನ್ ಬಿಡಕ್ಕಿಲ್ಲ. ಮಗು ಮನೆಯಿದೆ, ಬಾ. ನಾನೇನ್ ಬಿಡಕ್ಕಿಲ್ಲ. ನಿಧಾನ. ನನ್ ಮಗ ಬೇಕು, ಬಿಟ್ಬಿಡು. ನನ್ ಮಗ ಬರಕ್ಕಿಲ್ಲ, ನಾನು ನನ್ ಬಿಟ್ಬಿಡು. ಜಾನುಮರಿಯಲ್ಲ, ನನ್ ಮಗ ಕೊಡು. ಹಾಗೆಲ್ಲ ಮಾಡ್ಬಾರ್ದಮ್ಮ. ನೀನ್ ಜಾನುಮರಿಯಲ್ಲ. ನಂಗೆ ನನ್ ಮಗ ಬೇಕು. ಲಾಲಿ ಲಾಲಿ ಹೊಳ್ಬಾರ್ದು, ಗೊತ್ತಾತ? ಮಗು ಮನೆಯಲ್ಲಿದೆ, ಬಾ. ಹಾಳಾದವ್ರೆ, ಆ ಮಂಜಮ್ಮಂಗೆ ಹಿಂಗ ಆಗೋಯ್ತಲ್ಲ ಗೌಡ್ರೆ, ಇದಕ್ ನೀವೇ ಕಾರಣ. ಪರಮೇಶಿ, ತಪ್ಪು ಪರಮೇಶಿ. ನೀನ್ ತಗೋ ಕುಡಿ. ಮಂಜಮ್ಮನ್ಗೆ ಆ ತರ ಹುಚ್ಚಿಡಿಯೋದಕ್ಕೆ ನಾವು ಕಾರಣ ಅಲ್ಲ, ಮಾರವ್ವ. ಅವತ್ ಬಲಿ ದಿವ್ಸ ಒಂದೇ ಮನಸ್ಸಿನಲ್ಲಿ ಮಗುನ್ ಕೊಟ್ಟಿದ್ ಹಿಂಗಾಗ್ತಿತ್ತ? ಮಾರವ್ವನ್ ಸಿಟ್ಟು ಬಂತು, ಅದಕ್ಕೆ ಹುಚ್ಚಿಡ್ಸಿದ್ಲು ಅಷ್ಟೇ. ನಮಸ್ಕಾರ. ಪೂಜಾರ್ರೆ, ನಿಮ್ ಮಾತ್ ನಾವು ಒಪ್ಪಾಕಿಲ್ಲ. ಇದರಿಂದ ಬೇರೆನೋ ಐತೆ, ಅದನ್ನೇ ಕಂಡಿಡಿ ಅಂತ ಶಂಕರ ನಾನು ಕರ್ಸಿದ್ದು. ನಾನ್ ಸಚ್ಚ ಹೇಳ್ತೀನಿ, ಕುಡಿದೀನಿ. ನಾನ್ ಮೊದಲನೇ ಸಲ ಸೋತೆ, ಏನ್ ಮಾಡಕ್ಕಾಯ್ತು? ಆದ್ರೆ ಇಟ್ಟೆ ಹಿಂತೆಗಿಯಲ್ಲ ನಾ. ನಿಮ್ ಜನ್ಮಕ್ಕಿಷ್ಟು ಥೂಪ್. ನೀವೇನ್ ಮನುಷ್ಯರ? ನಾನು ಶಂಕರ ಸೇರ್ಕೊಂಡು ಇಲ್ಲಿ ನಡೆಯೋದನ್ನೆಲ್ಲ ಪೇಪರ್ನಲ್ಲಿ ಹಾಕ್ಸಿ ನಿಮ್ಮಿಬ್ಬರನ್ನು ಕಂಬಿ ಎಣ್ಸಂಗ್ ಮಾಡ್ಲಿಲ್ಲ. ಇದ್ರಾಣೆ ಸತ್ಯಕ್ಕೆ ಜಯ, ಸತ್ಯಕ್ಕೆ.
ಶಂಕರ ಬಿಸಿ ರಕ್ತ ಕುಣಿದಾಡ್ತಾವನೆ ಅನ್ಕೊಂಡಿದ್ದೆ, ಆದ್ರೆ ಅವನು ಬಹಳ ಮುಂದೆ ಬರೆದ್ಬಿಟ್ಟವನೆ. ಈ ಪರಮೇಶಿ ಅಷ್ಟು ಸುಲಭವಾಗಿ ಬೊಗ್ಗೋ ಬಡ್ಡಿ ಮಗ ಅಲ್ಲ ಪೂಜಾರಪ್ಪ. ಪುಕ್ಕಾರಕ್ಕೆ ಹಕ್ಕಿ ಕೂಗೋದಿಲ್ಲ, ಕಿರ್ಚೋದಿಲ್ಲ, ಸುಮ್ಮನೆ ಉಸಿರಾಡ್ತಿರುತ್ತೆ. ಬಲಿವರೆಗೂ ಸ್ವಲ್ಪ ತಡ್ಕೊಳ್ಳೋಣ. ಶಶಿ, ಶಶಿ, ಏ ಶಶಿ, ಇಲ್ಲಿದ್ಯಾ? ಎಲ್ಲ ನಿಂತ ನೀನ್ ಹುಡ್ಕೋದು? ಏನದು ಕೈಯಲ್ಲಿ ತೋರ್ಸೋ. ಮೊನ್ನೆ ಶಶಿ ಏನದು ಕೊಡಿಲಿ? ಶಶಿ ನನ್ ಮಾತು ಕೇಳಿ, ಕೊಡಿಲಿ ಕೊಡಿಲಿ. ಓಹೋ, ಹುಣಸೆಕಾಯ? ಏನ್ ವಿಷಯ? ಏನಾದ್ರೂ ಹೊಸ ಸಮಾಚಾರನಾ? ಅಪ್ಪ ಜಾಣ. ಈ ವಿಷಯನ ನಾವು ಅವನ್ ಹೇಳಮ್ಮ. ಅವ ನಿಮ್ಗೆಲ್ಲ ಗೊತ್ತು, ನಾನು ಅಜ್ಜಿ ಹಾಕ್ತಿದ್ದೀನಲ್ಲ. ನಾನು ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ಒಂದು ಗಾಡಿ ತಗೊಂಡ್ಬರ್ತೀನಿ. ಈ ಗೌಡಿಗೆ ಗೊತ್ತಾಗೋದ್ರೊಳಗೆ ಇಲ್ಲಿಂದ ಓಡ್ ಹೋಗ್ಬೇಡ. ಸ್ವಲ್ಪ ತಡ್ಕೊ. ಅಯ್ಯೋ ಅಮ್ಮ, ಏನಂದ್ರೆ ಅಮ್ಮ? ಅಯ್ಯೋ ಅಮ್ಮ. ಯಾರಿದ್ದೀರಾ? ಕೇಳಿ ರಾಮಪ್ಪ. ಸಿದ್ದಯ್ಯ, ಮಾಡಿ ಒಂದು ಗಾಡಿ ತಂದಿದ್ದೀನಿ. ಈ ಊರಿನ ಸಹವಾಸ ಸಾಕಾಗೋಗಿದೆ. ಒಂದ್ ಬೀಡಿ ಕೊಡ್ಲಾ ಇಲ್ಲಿ? ಇಲ್ಲ ಕಳ್ಳ. ನೀರಾದ್ರೂ ಕೊಡ್ಲಾ? ಇರೋದು ಒಂದೇ ಕಳ್ಳ, ತಿರ್ಗಾ ಕೇಳ್ಬೇಡ. ನಮ್ಮೂರಲ್ಲಿ 2 ಹೆಣ್ಣು ಮಕ್ಕಳು ಉಟ್ಬಿಟ್ರೆ ನಮ್ ದಣಿ ಆಸೆನೂ ನೆರವೇರುತ್ತೆ, ಈ ಕಾಯ ಕಸ್ಬು ತಪ್ಪುತ್ತೆ. ಈತ ಕಳ್ಳ ಅವ್ವ ಮಾರವ, ಬೇಗ 2 ಹೆಣ್ಮಕ್ಳು ಕೊಡವ. ಯಾವಲ್ಲ ಅದು ಗಾಡಿ? ನಿಲ್ಸ ಗಾಡಿ, ಗಾಡಿ. ಏನ್ ಪರಮೇಶಪ್ಪ, ಫೋಟೋ ತೆಗೆದ್ಬಿಟ್ಟು ಗಾಡಿ ಹೊಡಿತಾ ಇದೀಯಾ? ಏನ್ ಸಮಾಚಾರ? ಪಕ್ಕದೂರಿಂದ ಗಾಡಿ ತಂದಿದ್ದೆ, ಗಾಡಿ ವಾಪಸ್ ಕೊಡ್ಕೊ.
ದಾರಿ ಮಧ್ಯೆ ಎತ್ತಿಗ್ಬೇಕಾಗತ್ತೆ ಅಂತ. ಸರ್ವತ್ನಲ್ಲಿ ಅದೇ ಸೀಮೆ ಕೆಲಸ ನಿಂಗೆ. ಅದೇ ಹೇಳಿದ್ನಲ್ಲಣ್ಣ, ಗಾಡಿ ವಾಪಸ್ ಕೊಡ್ಬೇಕು ಅಂತ. ವಾತಾರ ಕೊಟ್ಟಿದ್ರೆ ಆಯ್ತಿರ್ಲಿಲ್ಲ. ಗೊತ್ತು ಕೂಡ ಇಲ್ಲ ನಿನ್ಗೆ ಗಾಡಿ ಬಿಟ್ಟು ಬರಕ್ಕೆ. ಪರಮೇಶಿ ಸಮಾಧಾನ ಮಾಡ್ಕೋ ಪರಮೇಶಿ. ನೀನ್ ನನ್ ಮೈ ಮುಟ್ಬೇಡ. ವಿಷಯಕ್ಕೆಲ್ಲ ನೀನೇ ಕಾರಣ ಆಗಿದ್ದು. ನನ್ ಮಾತು ಕೇಳು. ನಾನೆಲ್ಲೋ ಇದ್ದೆ, ನನ್ನ ಪಾರ್ವತಿ ಜೊತೆ ನೆಮ್ಮದಿಯಾಗಿದ್ದೆ. ನನ್ ಮಾತು ಕೇಳು. ನನ್ನ ಯಾಕೆ ಕರ್ಕೊಂಡು ಬಂದೆ? ಆವತ್ತು ಪ್ರಪಂಚನೆಲ್ಲ ಬದಲಾಯಿಸ್ತೀನಿ ಅಂತ ಭಾಷಣ ಮಾಡಿದೆ. ಬದಲಾಯಿಸಕ್ಕೆ ಆಗ್ಲೇ ಇಲ್ಲ. ಅವನ್ನೇ ನಂಬ್ಕೊಂಡು ಬಂದಿರೋ ಹರ್ಕತಿ. ಸತ್ತೋದವಳು ಮತ್ತೆ ಬರ್ತಾಳೇನು? ತೀರ್ಕೊಂಡವ್ರು ಬಿಡ್ರಿ. ತೀರ್ಕೊಂಡ್ಬಿಟ್ಲಲ್ಲ ಕಣ್ರಿ, ತೀರ್ಸ್ಬಿಟ್ರು. ನಮ್ಗೆಲ್ಲ ಇನ್ನು ಆ ಮನೆ ಹಾಳು ಗೌಡ್ನಿಂದ ಏನೇನ್ ಕಾದಿದ್ಯೇನು? ಮಾರವಾನೆ ಬಾಯ್ಬಿಟ್ಟು ಕೇಳಿದಾಗ ನಾವೇನ್ ಮಾಡಕ್ಕಾಯ್ತದೆ? ತಮ್ಮಣ್ಣವ್ರೆ, ನಾಳೆ ಆ ನಿಮ್ ಮಾರವ ಊರಿನಲ್ಲಿರೋ ಮುದ್ಕರ ರಕ್ತ ಎಲ್ಲ ಕುಡಿಬೇಕು ಅಂತ ಕೇಳ್ತಾಳೆ. ಅವಾಗ ಏನ್ ಮಾಡ್ತೀರಾ? ನಾಳೆ ನಿಮ್ ಸಂಸಾರದಲ್ಲಿ ನಿಮ್ ಹೆಂಡತಿ ಮಕ್ಕಳ ರಕ್ತ ಕುಡಿಬೇಕು ಅಂತಾಳೆ. ಅವಾಗ ಏನ್ ಮಾಡ್ತೀರಾ? ನಿಮ್ ಸ್ನೇಹಿತರ ರಕ್ತ ಕೇಳ್ತಾಳೆ. ಅವಾಗ ಏನ್ ಮಾಡ್ತೀರಾ? ನಿಮ್ ರಕ್ತ ಕೇಳ್ತಾಳ್ರಿ, ಅವಾಗ ಏನ್ರಿ ಮಾಡ್ತೀರಾ? ಎಲ್ಲ ಇಲ್ಲೇ ಸೇರ್ಕೊಂಡವ್ರೆ. ಏನ್ ಮಾಡ್ತಾರಲ್ಲ? ಎಲ್ಲ ಎಷ್ಟ್ ಸಾರಿ ನಾ ಹೇಳೋದು ನಿಂಗೆ ಹುಚ್ಚಿಡ್ದವಳು ನಂಗೆ ಬೀದಿಲಿ ಬಿಡಬೇಡ ಅಂತ. ಬಿಟ್ಬಿಡಿ. ಎಂತ ಕೆಲಸ ಆಗೋಯ್ತು. ಪುಣಾತ್ಗಿತ್ತಿ ಮುತ್ತೈದ್ಯಾಗೇ ಬಾಳಿ ಮುತ್ತೈದ್ಯಾಗೇ ಸತ್ತು ಆ ನಮ್ಮಪ್ಪ ಶಿವನ್ ಪಾದನ ಶಿವ ಅಂತ ಸೇರ್ಕೊಂಡ್ಬಿಟ್ಲು. ಯಾರ್ಯಾರ ಆಯಸ್ಸು ಎಷ್ಟೆಷ್ಟು ದಿವಸ ಇರ್ತೈತೆ ಅಂತ ಯಾರಿಗೆ ಗೊತ್ತು? ಹುಟ್ಟು ಸಾವು ಎಲ್ಲ ನಮ್ಮಪ್ಪ ಶಿವನ್ ಕೈಲಲ್ವೇ? ಪರಮೇಶಿ, ಏನಾರು ಸಾಯಬೇಕಾದ್ರೆ ಸಂಕೋಚ ಇಲ್ದೆ ಕೇಳಪ್ಪ, ಕೊಡ್ತೀನಿ. ನೋಡ್ರಿ, ನೀವು ಮಾಡಿರೋ ಉಪಕಾರನ ಎರಡೂ ಕೈನು ಬಾಚ್ಕೊಂಡು ಅಂತ ಇದ್ವಿ ನಾನು. ನೋಡಿ ಗೌಡ್ರೆ, ನಮ್ಮ ಪರಮೇಶಿ ಸಾಕಷ್ಟು ನೊಂದಿದ್ದಾನೆ. ಗಾಯದ ಮೇಲೆ ಬರೆ ಹಾಕುವಂತ ಮಾತಿಗೆ ಆಡ್ಬೇಡಿ. ಬಾಪ ಪರಮೇಶಿ, ಬನ್ನಿ ಬನ್ನಿ ಬನ್ನಿ. ಪರಮೇಶಿ, ಯಾಕೆ ಕೂತ್ಕೊಂಡಿದ್ಯಾ? ತಗೋ, ಊಟ ಮಾಡು. ತಗೋ. ನೀನೀಗ ಇಟ್ಟಿರೋ ಅನ್ನ ಅಡಗಿಸ್ಕೊಳಕ್ಕಾಗ್ತಿಲ್ಲ. ಈಗ ಊಟ ಬೇರೆ ಇದೆಯಾ? ಅದ್ರ ಬಗ್ಗೆ ವಿಷಯ ಕೊಡು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪರಮೇಶಿ? ಯಾಕೆ ಮಾತಾಡಬಾರ್ದು? ಯಾಕೆ? ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿ ಹೇಗೆ ಹೋಗ್ತೀವಿ.
ನೀನ್ ಪತ್ರ ಬರ್ದೆ. ನಮ್ಮೂರಲ್ಲಿ ಗೌಡ ಹೆಣ್ಣು ಮಕ್ಕಳು ಬಲಿ ತಗೋತಾ ಇದ್ದಾನೆ, ಜನಕ್ಕೆ ಮೋಸ ಮಾಡ್ತಾ ಇದ್ದಾನೆ. ನೀನು ನಾನು ಸೇರ್ಕೊಂಡು ಅದನ್ನು ತಡೆಯೋಣ ಅಂತ ನೀನ್ ಫೋಟೋ ತೆಗಿ, ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತೀನಿ ಹಿಂದೆ. ಆದ್ರೆ ಏನಾಯ್ತು? ನನ್ನ ಹೆಂಡತಿ, ನನ್ನ ಮಗು ಆ ರಾಕ್ಷಸರು ಬಲಿಯಾದ್ರು. ಸಾಕು ಸಾಕು. ನನ್ಗೆಲ್ಲ ಅರ್ಥ ಆಗ್ತದೆ, ಆದ್ರೆ ಈಗ ನಾನೇನ್ ಮಾಡ್ಲಿ ಹೇಳು? ದಯವಿಟ್ಟು ನನ್ನ ಪಾಡು ಮೇಲೆ ಬಿಟ್ಬಿಡು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ ಅಲ್ಲ. ನೇಣ್ ಹಾಕೊಳ್ಳಂತದ್ ಏನಾಗಿತ್ತು ಇವನಿಗೆ? ಅಯ್ಯೋ ಏನಪ್ಪ ನಾವ್ ಏನ ಬರಂಗಾಗೋಯ್ತು. ದಿನ ಎಣೆ ಬೀಳ್ತಾವಲ್ಲ. ಎಂತಿ ಸತ್ತು ದುಃಖದಲ್ಲಿ ಪಾಪ ನೇಣ್ ಹಾಕೊಂಡವನೆ ಅಂತ ಕಾಣ್ತದೆ. ಆಗಿದ್ದಾಗೋಯ್ತು. ನೀವ್ ಚಿಂತೆ ಮಾಡಿ ಏನ್ ಫಲ? ಅದೇನಾರು ಸಾಯಬೇಕಾದ್ರೆ ನಮ್ ಬಂದ್ ಕೇಳಿ ಅದೇನ್ ಕಾರ್ಯ ಮುಂದುವರಿಸ್ರಪ್ಪ. ನಮಸ್ಕಾರ. ಇವತ್ತು ಅವ್ರು ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬನ್ನಿ ಕೂತ್ಕೋ, ಬನ್ನಿ ಕೂತ್ಕೋ ಬಾಪ. ಇವತ್ತು ಅವ್ರ ಅದೃಷ್ಟ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಬದುಕೊಂಡ್ರು. ನೋಡಿ, ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ. ಏನಪ್ಪ ಅಂತ ವಿಷಯ? ನಾನು ಅಪ್ಪ ಆಗ್ತಾ ಇದ್ದೀನಿ. ಏನು ಎರಡರಲ್ಲೊಂದು ಹೇಳ್ಬಿಟ್ಟು ಯಾಕೆ ಹೆಣ್ಣು ಗಂಡು ಅಂತ ನಾನಾಗ್ಲೇ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಹುಟ್ಟಿದ್ರೆ ಹೆಣ್ಣು ಮಗನೇ ಹುಟ್ಲಿ ಅಂತ. ನಿನ್ಗೆ ತಲೆಗೆ ಕೆಟ್ಟಿದ್ದೀನೋ? ಆ ಗೌಡ ನನ್ನ ಮಗು ಸುದ್ದಿಗೆ ಬರ್ಲಿ, ಅವಾಗ ವಿಚಾರಿಸ್ಕೊತೀನಿ. ಎಲ್ಲರೂ ಇಲ್ಲಿ ಗುಂಪು ಸೇರ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ? ಬಂದ್ರ ಬರ್ರಿ. ಊರ್ನಾಗಿರೋ ಬಸ್ರಿ ಅಂಗಸನ್ನೆಲ್ಲ ಹುಡ್ಕೊಂಡು ಗಸ್ತಲಿತೀರಂತೆ. ಅದೆಲ್ಲ ಕಡೆ ನಿಂಗೇನ್ರ ಕಳ್ಳನ ಮಕ್ಕಳು ರಾತ್ರಿ ಎಲ್ಲ ಗಸ್ತಿರ್ಗಿ ನನ್ನ ಮಗುವನ್ನ ಬಲಿ ತಗೊಂಡಿದ್ದಲ್ದೆ ಈಗ ಇಲ್ಲಿಗೆ ಬಂದಿದ್ದೀರಾ? ಅಲ್ಕ ನನ್ನ ಮಕ್ಕಳು ಯಾರು ಹೋಗ್ತಾ ಇದಾರೆ ನೋಡಿ, ಕಾರಣ ನನ್ನ ಮಕ್ಕಳು ನನ್ನ ಮಕ್ಕಳು. ಓಂ ಅಂಬೇ ನಮಃ, ಓಂ ಉರ್ವಶಾಯ ನಮಃ, ಓಂ ಎನಕಾಯ ನಮಃ. ಯಾವ ಪೂಜಾರಪ್ಪ? ಓಂ ಕುಡಿಯಕ್ಕೆ ಮುಂಚೆ ಕುಡಿಲಿ ಆ ಅಮ್ಮನ್ ಪೂಜೆ ಮಾಡ್ತೀಯ, ಕುಡಿದ ಮೇಲೆ ಈ ಅಮ್ಮನ್ ಪೂಜೆ ಮಾಡ್ತೀಯ. ಏನೇ ಯಾಕಾತ ಇದು ನಿಂದ? ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ಮನೆ. ಈ ಅಮ್ಮ ಸಾಯ್ತಾನಲ್ಲಪ್ಪ ಅವನು. ಬೇಗ ಒಂದು ಹೆಂಕು ಹೆತ್ಕೊಟ್ರೆ ನನ್ಗೆ ಅನುಕೂಲ ಆಗಲ್ವಾ? ಮಾಡು ಮಾಡು, ಭಕ್ತಿಯಿಂದ ಒಂದಿನ ಅಲ್ಲಿ ಪೂಜೆ ಮಾಡ್ಲಿಲ್ಲ, ಇಲ್ಲಾದ್ರೂ ಮಾಡಿ ಪುಣ್ಯ ಕಟ್ಗ. ದೊಡಿ ಅವ್ರು ದೊಡಿ ದೊಡಿ ದೊಡಿ. ಯಾಕ್ರಲ್ಲ, ಏನಾಯ್ತ್ರಲ್ಲ, ಯಾಕ್ರಲ್ಲ ಏತು ಸುರು ಬಿಡ್ತಾ ಇದ್ದೀರಿ? ಯಾರಾದ್ರೂ ಬಸ್ರಿ ಹೆತ್ರೇನ್ರು? ಹೋಗ್ಬಿಟ್ಟಾರಪ್ಪ. ನಿಮ್ಗೆ ಬಸ್ರಿ ಚಿಂತೆ ಆದ್ರೆ ನಮ್ಗೆ ನನ್ನ ತಲೆ ಚಿಂತೆ ಆಗತ್ತೆ. ಅದೇನ್ ಬಗಡಲ್ಲ, ನಾವೇನಾರು ಬೀದಿ ತಿರ್ಗಾರ 10 ಜನ ಹೇಳ್ತಾರಂತೆ. ಹಂಗಂತ ನಿಮ್ ಗೌಡ್ರಿಗೆ ಹೇಳು ಅಂತಂದ್ರು. ಇದೆಲ್ಲ ಶಂಕರನ್ ಕಿತಾಪತಿನೇ ಇರ್ಬೇಕು. ಹೌದಡಿ, ಆ ಶಂಕರ, ಮೇಸ್ಟ್ರು, ಟೈಲರು ಎಲ್ಲ ಗುಂಪು ಸೇರ್ಕೊಂಡು ಊರೊಳಗೆ ಗಸ್ತಿರ್ತಾವ್ರೆ. ಮುಂದುವರೆದವರ ನನ್ನ ಮಕ್ಕಳು ಇನ್ನು ನಾವು ಸುಮ್ಮನಿರ್ಬಾರ್ದು, ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ಹೆಂಗೋ ಕಾಮನಪ್ಪ ಬಂತಲ್ಲ, ನಾವೇ ಒಂದ್ ಕಣ್ ಮಡಗಿರ್ತೀವಿ.
ಸೀಮಂತ ಕಾರ್ಯ ಮುಗೀತೇನವ? ಮುಗಿತಪ್ಪ. ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ಜನ, ಅದೇನ್ ಸಡಗರ ಅಪ್ಪ. ಶಶಿ ನೋಡಕ್ಕೆ ಎಷ್ಟು ಕಾಣ್ತಿದ್ಲು ಗೊತ್ತಾ? ನಿಮ್ ಶಂಕರನು ಅಷ್ಟೇ ರಾಜ್ಕುಮಾರ್ ತರ ಕಾಣ್ತಾ ಇದ್ದ. ನೋಡ್ತಾ ಇದ್ರೆ ಒಳ್ಳೆ ಶಿವ ಪಾರ್ವತಿ ತರ ಕಾಣಿಸ್ತಿದ್ರು. ನೋಡಕ್ 2 ಕಣ್ಣು ಸಾಲ್ದಾಗಿತ್ತಪ್ಪ. ಅದಕ್ಕೆ ನಾನು ಬರುವಾಗ ಹೇಳ್ದೆ ದೃಷ್ಟಿ ತೆಗೆಸ್ಕೋ ಅಂತ. ಶಶಿ ಮೈಕೈ ತಿಳ್ಕೊಂಡಿರೋದ್ ನೋಡಿದ್ರೆ ಅವಳಿಗೆ ಆ 9 ತಿಂಗಳು. ಇಲ್ಲಪ್ಪ, ನಾವೇನು ಸುಳ್ಳು. ಶಶಿ ಗರ್ಭಿಣಿ ಅಲ್ಲಪ್ಪ, ಗರ್ಭಿಣಿ ಅಲ್ಲ. ಪೂಜಾರಪ್ಪನ್ ಕರ್ಕಂಬ. ಇನ್ನೇನು ಪೂಜಾರಪ್ಪ, ಮಂತ್ರವಾದಿನ ಕರೆಸಿ ಬಲಿ ಕೊಟ್ಬಿಡೋದು ತಾನೆ. ಆದ್ರೆ ಇನ್ನೂ ಯಾವ ಕೂಸು ಹುಟ್ಟಿದ ಸುದ್ದಿ ಬರ್ಲೇ ಇಲ್ವಲ್ಲ. ಅದಕ್ಕೆ ನಿನಗೊಂದೊಂದ್ಸಾರಿ ಮಂಕದೆಣ್ಣೆ ಅನ್ನೋದು. ನಿನ್ನೆ ದಿವಸ ಶಂಕರ್ ನೀರ್ತಿ ತುಂಬಿದ ಹೊಟ್ಟೆನ ನೋಡ್ಲಿಲ್ವಾ? ತಲೆಗಿನ ಕೆಟ್ಟಿಲ್ವಲ್ಲ? ಖಂಡಿತ ಕೆಟ್ಟಿಲ್ಲ. ಕೆಲಸ ಮಾಡ್ತಾನೆ ಐತೆ. ಒಂದೇ ಏಟಿಗೆ 2 ಹಕ್ಕಿನ ಮುಗಿಸ್ಬೇಕು ಅಂತ ವಿಚಾರ ಮಾಡ್ತಿದ್ದೀನಿ. 2 ಹಕ್ಕಿ? ನಮ್ಮ ಮುಂದಿನ ಬಲಿ ಶಂಕರನ ಮಗು. ಹೆಣ್ಣೆ ಹುಟ್ಟುತ್ತೆ ಅಂತ ಏನ್ ನಂಬಿಕೆ? ಹುಟ್ಟಿದ್ರು ಅವನ್ ಕೊಡ್ತಾನ? ಅವನು ಕೊಡ್ಬೇಕು, ಅವರ ಅಪ್ಪನೂ ಕೊಡ್ಬೇಕು. ದೇವರು ದಿನರು ಅಂದ್ರೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ಅವ್ರವ್ವ ಇರೋ ಗಂಟ ನಮ್ಗೆ ಯಾವ ಭಯನೂ ಇಲ್ಲ. ಅವನ ಅದೃಷ್ಟ ಚೆನ್ನಾಗಿದ್ರೆ ಗಂಡು ಮಗಿಗೆ ಅಪ್ಪ ಆಗ್ತಾನೆ. ಮಾರವ್ವ ದೊಡ್ಡೋಳು ಬಿಡಿ, ನಮ್ ಹಾದಿಗೆ ಅಡ್ಡ ಬರೋ ಗಂಡು ಮಕ್ಕಳು ಹುಟ್ಸೋದೇ ಇಲ್ಲ. ಆದ್ರೆ ನಮ್ ಗುಟ್ಟೆಲ್ಲ ಗೊತ್ತಿರೋ ಆ ಮಂತ್ರವಾದಿನ ಏನ್ ಮಾಡೋದು? ಆ ಕೊನೆ ಮಗಿನ ಬಲಿ ಕೊಡೋ ದಿವಸನೇ ಆ ಮಂತ್ರವಾದಿನ ಮುಗಿಸ್ಬಿಡೋದು. ಅಯ್ಯೋ ಶಶಿ, ಅಯ್ಯೋ ಏನ್ ಮಾಡೋದು ಶಶಿ? ಅಯ್ಯೋ ಯಾರು ಆಗಲ್ಲ ಶಶಿ. ಶಂಕರ ಶಶಿ ಹೋಗಲ್ಲ. ಏನಿದೆಲ್ಲ ಹುಡುಗಾಟ? ಕಿರ್ಚಬೇಡ, ಏನಂತ ಗೊತ್ತಾಗುತ್ತೆ. ಹೇಳ್ಕೊಂಡ್ಬಂದ್ರು ಬಿಡು ಬಿಡು ಬಿಡು. ಇದು ನಂಬಿಕೆ. ಹೇಳ್ಕೊ. ಗೌರಿ, ಏನಿದೆಲ್ಲ? ನಿಂಗೇನಾದ್ರು ಹುಚ್ಚು ಹಿಡ್ದಿದ್ಯಾ? ಹುಚ್ಚು ಹಿಡ್ದಿತ್ತು, ಆದ್ರೆ ಈಗ ಬಿಟ್ಟಿದೆ. ಅಲ್ಲಿ ನನ್ನ ಹೆಂಡತಿ ಹೆರಿಗೆ ನೋವು ತಿಂತಾ ಇದ್ದಾಳೆ. ಅವಳಿಗೇನಾದ್ರೂ ಹೆಣ್ಣು ಮಗು ಆದ್ರೆ ನಿಮ್ಮಪ್ಪ ಬಲಿ ಕೊಡಕ್ ತಯಾರಾಗಿದ್ದಾನೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಗೌರಿ? ಗೊತ್ತು. ನೀನ್ ಆ ಕೆಲ್ಸಕ್ಕೆ ತೊಂದರೆ ಮಾಡ್ತೀಯ ಅಂತಾನೆ ನಾನು ಈ ಕೆಲಸ ಮಾಡಿಸ್ತಾ ಇರೋದು. ಗೌರಿ ಗೌರಿ, ನಾನು ನಿಮ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ನನ್ಗೆ ಈ ರೀತಿ ಮಾಡ್ತಾ ಇದ್ಯಾ? ನೀನ್ ಮಾಡಿರೋ ಅನ್ಯಾಯ 1 2. ನಿನ್ನೆ ಮದುವೆ ಆಗಿ ಸುಖವಾಗಿರ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಿನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ. ನನ್ನ ಹೊಟ್ಟೆಲಿ ಬೆಂಕಿ ಉರಿತಿದೆ ಶಂಕರ, ಬೆಂಕಿ ಉರಿತಿದೆ. ಆ ಬೆಂಕಿ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಬಂದ್ರು ಇವನು ಹುಷಾರಾಗಿ ನೋಡ್ಕೊಳ್ಳ. ಯಾಕ ಬಿಸೋ ಬಿಡೋಣ.
ಅಯ್ಯೋ ಶಶಿ ಆಗಲ್ಲ ತಡ್ಕೋವ ಈಗ ಏನ್ ಮಾಡ್ಲಿದ್ದೆ ಶಶಿ ಸಮಾಧಾನ ಮಾಡ್ಕೋ ಕೂತ್ಕೋಬೇಡ ಶಶಿ ಆಗಲ್ಲ ಅಯ್ಯೋ ಶಶಿ ಶಶಿ ಹೆಣ್ಮಗು ಶಶಿ ಹೆಣ್ಮಗು ಹುಟ್ಬಿಡ್ತ ಕೊನೆಗೂ ಹೆಣ್ಮಗುನ ಹೆಣ್ಣು ಗೌರಿ, ನನ್ನ ಮಗು ಹೆಸರಿಡಲ್ವಾ?
ನೀನು ತಿಳ್ಕೊಳ್ದೆ ಹೋದ್ರೆ ನಾನೇ ಹೆಸರಿಡ್ಲಾ? ಗೌರಿ ಗೌರಿ ಗೌರಿ